ಮಾನವ ಮಾನವ ಜೀವವು ಜನನವಾಗುತ್ತದೆ. ಆದರೆ ಗುರುವಿನ ಸಂಪರ್ಕದಿಂದ ಸುಸಂಸ್ಕೃತ ವ್ಯಕ್ತಿಯ ಮತ್ತೊಂದು ಜನ್ಮ ಹೊಂದುತ್ತಾನೆ. ಇಲ್ಲಿ ನಾವು ತಿಳ್ಕೊಬಹುದು, ನಾವು ಈ ಜನ್ಮದಲ್ಲಿ ನಾವು ಭೌತಿಕ ತಂದೆ ತಾಯಿಗಳನ್ನ ನೋಡ್ತೀವಿ. ಆದ್ರೆ ನಾವು ಒಂದು ಹಿಂದಿನ ಜನ್ಮದಲ್ಲಿ ನಾವು ಬೇರೆ ಯಾರಿಗೂ ನಾವು ಮಕ್ಕಳಾಗಿರ್ತೇವೆ. ಆಮೇಲೆ ನಾವು ಮುಂದಿನ ಜನ್ಮದಲ್ಲಿ ಇನ್ನೊಬ್ರಿಗೆ ಯಾರಿಗೂ ನಾವು ಮಕ್ಕಳಾಗಿ ಹುಟ್ಟಬಹುದು. ಆದರೆ ಇಲ್ಲಿ ನಾವು ಈ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಗುರುವಿನ ಸಂಪರ್ಕದಿಂದ ಗುರುವೇ ಅವನ ವಾಸ್ತವ ತಂದೆಯಾಗುತ್ತಾನೆ. ಭೌತಿಕ ಶರೀರದ ತಂದೆ ತಾಯಿಗಳು ಒಂದು ಜನ್ಮಕ್ಕೆ ಮಾತ್ರ ತಂದೆ ತಾಯಿಗಳಾಗಿರ್ತಾರೆ. ಮತ್ತೊಂದು ಹುಟ್ಟಿನಲ್ಲಿ ತಂದೆ ತಾಯಿಗಳು ಬೇರೆ ಆಗ್ಬಹುದು. ಆದ್ರೆ ಭಗವಂತನ ಪ್ರತಿನಿಧಿ ಅಂತಿರುವ ಸದ್ಗುರುವೇ ಶಾಶ್ವತ ತಂದೆ ಅಂತ ನಾವು ಇಲ್ಲಿ ತಿಳ್ಕೊಬಹುದು. ಏಕೆಂದ್ರೆ ಗುರು ತನ್ನ ಶಿಷ್ಯನನ್ನು ಆಧ್ಯಾತ್ಮಿಕ ಮುಕ್ತಿ ಅಥವಾ ಬದುಕಿನ ಅಂತಿಮ ಗುರಿಯತ್ತ ಒಯ್ಯುವ ಹೊಣೆಯನ್ನ ಹೊಂದಿರ್ತಾರೆ. ಆದ ಕಾರಣ ಸುಸಂಸ್ಕೃತ ಮನುಷ್ಯನು ದ್ವಿಜನಾಗಿರಲೇಬೇಕು, ಇಲ್ಲವಾದರೆ ಅವನು ಕೀಳು ಪ್ರಾಣಿಗಳಿಗಿಂತ ಉತ್ತಮನಾಗಿರುವುದಿಲ್ಲ. ಮುಂದುವರೆದು ಹೇಳ್ತಾರೆ, ಎಲ್ಲ ರಾಜರ ಪರಮ ರಾಜನು ವಿವಿಧ ಲೋಕಗಳನ್ನು ಮತ್ತು ನಿವಾಸ ಸ್ಥಾನಗಳನ್ನ ಸೃಷ್ಟಿಸಿದ್ದಾನೆ. ಜೀವಿಗಳು ತಮ್ಮ ಪ್ರಕೃತಿ ಗುಣ ಮತ್ತು ಕರ್ಮಕ್ಕೆ ಅನುಗುಣವಾಗಿ ಅಲ್ಲಿ ನೆಲೆಸಿದ್ದಾರೆ. ಅವನು ಅವರ ಬೇರೆ ಬೇರೆ ರಾಜರು ಮತ್ತು ಆಳುವವರನ್ನ ಸೃಷ್ಟಿಸಿದ್ದಾನೆ. ಇಲ್ಲಿ ಭಗವಂತನ ಸೃಷ್ಟಿಯ ಬಗ್ಗೆ ಹೇಳ್ತಾ ಇದ್ದಾರೆ. ಮುಂದುವರೆದು ಹೇಳ್ತಾರೆ, ಬ್ರಾಹ್ಮಣೋತ್ತಮರೇ, ಬ್ರಹ್ಮಾಂಡದ ಸೃಷ್ಟಿಕರ್ತ ಮತ್ತು ಸ್ವಯಂ ಪೂರ್ಣ ಪ್ರಭುವಾದ ನಾರಾಯಣನು ಹೇಗೆ ವಿವಿಧ ಜೀವ ಜಂತುಗಳ ಪ್ರಕೃತಿಗಳು, ಚಟುವಟಿಕೆಗಳು, ರೂಪಗಳು, ಲಕ್ಷಣಗಳು ಮತ್ತು ಹೆಸರುಗಳನ್ನು ಬೇರೆಯಾಗಿ ಸೃಷ್ಟಿಸಬಹುದೆಂಬುದನ್ನ ದಯವಿಟ್ಟು ವಿವರಿಸಿ. ಇಲ್ಲಿ ಪ್ರಭುಪಾದವರು ಹೇಳ್ತಾ ಇದ್ದಾರೆ, ಪ್ರತಿಯೊಬ್ಬ ಜೀವಿಯು ಭೌತಿಕ ಪ್ರಕೃತಿಗಳ ಪ್ರಕಾರ ತನ್ನ ಸ್ವಾಭಾವಿಕ ಒಲವುಗಳ ಯೋಜನೆಗೆ ಒಳಪಟ್ಟಿರ್ತಾನೆ. 3 ಪ್ರಕೃತಿಗಳ ಪ್ರಕಾರ ಅವನ ಕಾರ್ಯವು ಅಭಿವ್ಯಕ್ತವಾಗುತ್ತದೆ. ಅವನ ಕಾರ್ಯಕ್ಕೆ ಅನುಸಾರವಾಗಿ ಅವನ ರೂಪ ಮತ್ತು ದೈಹಿಕ ಲಕ್ಷಣಗಳು ರೂಪವಾಗಿರ್ತವೆ. ಅವನ ದೈಹಿಕ ಲಕ್ಷಣಗಳಿಗೆ ಅನುಸಾರವಾಗಿ ಅವನ ಹೆಸರು ನಿರ್ದೇಶಿತವಾಗಿರುತ್ತದೆ. ಉದಾಹರಣೆ, ಈಗ ಉಚ್ಚ ವರ್ಗದ ಜನರು ಬೆಳ್ಳಗಿರುತ್ತಾರೆ, ಕೆಳ ವರ್ಗದ ಜನರು ಕಪ್ಪಾಗಿರುತ್ತಾರೆ. ಈ ಬಿಳಿ ಮತ್ತು ಕಪ್ಪು ವಿಭಾಗವು ಬದುಕಿನ ಒಳ್ಳೆಯ ಮತ್ತು ಕೆಟ್ಟ ಕರ್ಮಗಳನ್ನ ಅನುಸರಿಸಿರುತ್ತಾರೆ. ಉತ್ತಮವಾದ ಉಚ್ಚ ವರ್ಗದ ಕುಟುಂಬದಲ್ಲಿ ಜನಿಸಿ ಶ್ರೀಮಂತನಾಗಲು, ವಿದ್ವಾಂಸನಾಗಲು, ಸುಂದರವಾದ ದೇಹ ಲಕ್ಷಣಗಳನ್ನು ಹೊಂದಲು ಪುಣ್ಯ ಕರ್ಮಗಳಿಂದ ಸಾಧ್ಯವಾಗುತ್ತದೆ. ಬಡವರಾದ ತಂದೆ ತಾಯಿಗಳನ್ನು ಪಡೆಯಲು, ಯಾವಾಗಲೂ ಕೊರತೆ ಉಳ್ಳವನಾಗಲು, ಮೂರ್ಖ ಅಥವಾ ನಿರೀಕ್ಷೆಯಾಗಲು, ಕುರೂಪಿಯಾಗಲು ಪಾಪ ಕರ್ಮಗಳೇ ಕಾರಣವಾಗ್ತವೆ. ಹಾಗೆ ದೇವೋತ್ತಮ ಪರಮ ಪುರುಷ ನಾರಾಯಣನು ಸೃಷ್ಟಿಸಿದ ಜೀವ ಜಂತುಗಳ ನಡುವೆ ಇರುವ ಈ ಅಂತರಗಳನ್ನ ವಿವರಿಸುವಂತೆ ವಿದುರನು ಮೈತ್ರೇಯರನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಮುಂದುವರೆದಂತೆ ಹೇಳ್ತಾರೆ, ನನ್ನ ಪ್ರಭುವೇ, ನಾನು ವೇದವ್ಯಾಸರ ಮುಖದಿಂದ ಮಾನವ ಸಮುದಾಯದ ಈ ಉಚ್ಚ ಮತ್ತು ನೀಚ ಸ್ಥಾನಮಾನಗಳ ಬಗ್ಗೆ ಪದೇ ಪದೇ ಕೇಳಿದ್ದೇನೆ. ಈ ಎಲ್ಲ ಕ್ಷುಲ್ಲಕ ವಿಷಯಗಳು ಮತ್ತು ಸುಖಗಳ ಬಗ್ಗೆ ನಾನು ಪೂರ್ಣ ತೃಪ್ತಿ ಹೊಂದಿದ್ದೇನೆ. ಅವು ಕೃಷ್ಣ ವಸ್ತು ವಿಚಾರಗಳ ಅಮೃತದಿಂದ ನನಗೆ ತೃಪ್ತಿಯನ್ನ ನೀಡಿಲ್ಲ. ಇಲ್ಲಿ ಹೇಳ್ತಾರೆ, ಮುಂದುವರೆದು ಹೇಳ್ತಾರೆ, ಶ್ರೀಕೃಷ್ಣನ ಪಾದ ಕಮಲಗಳೇ ಸಕಲ ಯಾತ್ರಾ ಸ್ಥಳಗಳ ಸಮಿಷ್ಟಿಯಾಗಿವೆ. ಅವನು ಮಹರ್ಷಿಗಳಿಂದ ಮತ್ತು ಭಕ್ತರಿಂದ ಒಳಗಾಗುತ್ತಿದ್ದಾನೆ. ಅಂತ ಶ್ರೀಕೃಷ್ಣನ ಕುರಿತು ಸಾಕಷ್ಟು ವಿಚಾರಗಳನ್ನು ಕೇಳದೆ ಮಾನವ ಸಮಾಜದಲ್ಲಿ ಯಾರು ತಾನೇ ತೃಪ್ತಿ ಹೊಂದುವರು? ಅಂತ ವಿಚಾರಗಳು ಕರ್ಣರಂಧ್ರಗಳನ್ನು ಪ್ರವೇಶಿಸಿದ ಮಾತ್ರದಿಂದಲೇ ಸಂಸಾರ ಬಂಧವನ್ನ ಕಡಿದು ಹಾಕಬಲ್ಲವು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಕೃಷ್ಣನ ಕಥೆಯು ಎಷ್ಟು ಶಕ್ತಿಶಾಲಿಯಾಗಿದೆ ಅಂದ್ರೆ, ಒಬ್ಬ ವ್ಯಕ್ತಿಯ ಕಿವಿಯೊಳಗೆ ಪ್ರವೇಶಿಸಿದ ಮಾತ್ರದಿಂದಲೇ ಅದು ಅವನನ್ನು ತತ್ಕ್ಷಣವೇ ಸಂಸಾರದ ಬಂಧನದಿಂದ ವಿಮೋಚನೆಗೊಳಿಸಬಲ್ಲದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಕೃಷ್ಣ ಕಥೆಯಿಂದ ಆಕರ್ಷಿತರಾದ ಹೊರತು ಅಲೌಕಿಕ ಅಸ್ತಿತ್ವದ ಬಂಧನದಿಂದ ಅವರಿಗೆ ಮುಕ್ತಿ ಇಲ್ಲ. ಜಗತ್ತಿನ ಎಲ್ಲ ಜನರಿಗೆ ಕೃಷ್ಣ ಕಥೆಯೊಂದೇ ಮದ್ದು. ಏಕೆಂದರೆ ಅದು ಆತ್ಮನನ್ನ ಶುದ್ಧ ಪ್ರಜ್ಞೆಯಲ್ಲಿ ಇರಿಸಬಲ್ಲದು ಮತ್ತು ಭೌತಿಕ ಬಂಧನದಿಂದ ಬಿಡಿಸಬಲ್ಲದು. ಚೈತನ್ಯ ಮಹಾಪ್ರಭುಗಳಿಂದ ಸೂಚಿತವಾದಂತೆ ಪ್ರಪಂಚದಾದ್ಯಂತ ಶ್ರೀಕೃಷ್ಣನ ಕಥೆಯನ್ನ ಉಪದೇಶಿಸುವುದು ಅತ್ಯಂತ ದೊಡ್ಡ ಧರ್ಮ ಪ್ರಚಾರವಾಗಿದೆ.
ಆದ್ದರಿಂದ ಪ್ರಪಂಚದಲ್ಲಿ ಎಲ್ಲ ವಿವೇಕವುಳ್ಳ ಪುರುಷರು ಮಹಿಳೆಯರು ಚೈತನ್ಯ ಮಹಾಪ್ರಭುಗಳಿಂದ ಆರಂಭವಾದ ಈ ಮಹಾ ಆಂದೋಲನದಲ್ಲಿ ನಾವು ಭಾಗಿಗಳಾಗಬಹುದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದುವರೆದಂತೆ ನಿಮ್ಮ ಸ್ನೇಹಿತರಾದ ಮಹರ್ಷಿ ಕೃಷ್ಣ ದ್ವೈಪಾಯನ ವ್ಯಾಸರು ಭಗವಂತನ ದಿವ್ಯ ಗುಣಗಳನ್ನ ತಮ್ಮ ಮಹಾಕೃತಿಯಾದ ಮಹಾಭಾರತದಲ್ಲಿ ಈಗಾಗಲೇ ವರ್ಣಿಸಿದ್ದಾರೆ. ಜನಸ್ತೋಮವು ಲೌಕಿಕ ವಿಚಾರಗಳನ್ನ ಕೇಳುವ ಪ್ರಬಲವಾದ ಇಚ್ಛೆಯನ್ನ ಹೊಂದಿರುತ್ತದೆ. ಈ ಮೂಲಕ ಅವರು ಗಮನವನ್ನ ಕೃಷ್ಣ ಕಥೆ ಭಗವದ್ಗೀತೆಯತ್ತ ಸೆಳೆಯುವುದೇ ಅದರ ಇಡೀ ಉದ್ದೇಶವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಮಹರ್ಷಿಯ ಕೃಷ್ಣ ದ್ವೈಪಾಯನ ವ್ಯಾಸರು ಈ ಎಲ್ಲಾ ವೈದಿಕ ಸಾಹಿತ್ಯದ ಕರ್ತೃಗಳಾಗಿರ್ತಾರೆ. ಅವುಗಳಲ್ಲಿ ಅವರು ವೇದಾಂತ ಸೂತ್ರ, ಶ್ರೀಮದ್ ಭಾಗವತ ಮತ್ತು ಮಹಾಭಾರತಗಳು ಬಹಳ ಜನಪ್ರಿಯ ಕೃತಿಗಳಾಗಿವೆ. ಭಾಗವತದಲ್ಲಿ ವೇದವ್ಯಾಸರು ಹೇಳ್ತಾರೆ, ಜೀವನ ದರ್ಶನಕ್ಕಿಂತ ಲೌಕಿಕ ವಸ್ತುಗಳಲ್ಲಿ ಹೆಚ್ಚು ಆಸಕ್ತರಾದ ಮಂದ ಬುದ್ಧಿಯ ಜನರಿಗಾಗಿ ಮಹಾಭಾರತವನ್ನು ಅವರು ಸಂಕಲ್ಪಿಸಿದ್ದಾರೆ. ಲೌಕಿಕ ವ್ಯವಹಾರಗಳ ಸುಖವೆಂಬುದರ ಕಹಿಯನ್ನ ಅನುಭವಿಸಿ ಲೌಕಿಕ ವಸ್ತುಗಳನ್ನು ಮೀರಿದವರಿಗಾಗಿ ವೇದಾಂತ ಸೂತ್ರವನ್ನ ಸಂಕಲ್ಪಿಸಿದ್ದಾರೆ. ವೇದಾಂತ ಸೂತ್ರದ ಮೊದಲ ಸೂತ್ರವೇ ಅಥಾತೋ ಬ್ರಹ್ಮ ಜಿಜ್ಞಾಸು. ಅಂದ್ರೆ ಇಂದ್ರಿಯ ತೃಪ್ತಿಯ ಮಾರುಕಟ್ಟೆಯಲ್ಲಿ ಲೌಕಿಕ ವ್ಯವಹಾರಗಳನ್ನ ಮುಗಿಸಿದ ನಂತರವೇ ವ್ಯಕ್ತಿಯು ದಿವ್ಯತ್ವದ ಅಥವಾ ಬ್ರಹ್ಮನಿಗೆ ಸಂಬಂಧಿಸಿದ ಸುಸಂಗತ ಜಿಜ್ಞಾಸೆಯನ್ನ ಮಾಡಬಲ್ಲನು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸಂಸಾರದ ಜಂಜಾಟದಲ್ಲಿ ಬಿದ್ದ ನಂತರವೇನೆ ನಾವು ಒಂದು ದಿವ್ಯತ್ವದ ಬ್ರಹ್ಮನಿಗೆ ಸಂಬಂಧಿಸಿದ ಒಂದು ಜಿಜ್ಞಾಸೆಯನ್ನ ಮಾಡಬಹುದು ಅಂತ ಒಂದು ಹೇಳ್ತಾ ಇದ್ದಾರೆ. ನಂತರ ಮುಂದುವರೆದಂತೆ ಅಂತ ವಿಷಯಗಳನ್ನು ನಿರಂತರವಾಗಿ ಆಸಕ್ತಿಯಿಂದ ಕೇಳಲು ನಿರತರಾದಾಗ ಕೃಷ್ಣ ಕಥೆಯು ಅನ್ಯ ವಿಷಯಗಳಲ್ಲಿ ಕ್ರಮೇಣ ಅನಾಸಕ್ತಿಯನ್ನ ಹೆಚ್ಚಿಸುತ್ತದೆ. ಪ್ರಭು ಶ್ರೀಕೃಷ್ಣನ ಪಾದ ಕಮಲಗಳ ಸತತ ಸ್ಮರಣೆಯಿಂದಾಗಿ ದಿವ್ಯಾನಂದವನ್ನ ಪಡೆದ ಭಕ್ತನು ತನ್ನ ಎಲ್ಲ ದುಃಖಗಳನ್ನ ಶೀಘ್ರವಾಗಿ ಪರಿಹರಿಸ್ಕೊಳ್ತಾನೆ. ಈಗ ನಾವು ನೋಡ್ಬೋದು, ಭಕ್ತರಿಗೆ ಎಷ್ಟೇ ಕಷ್ಟಗಳು ಬಂದ್ರು ಭಗವಂತ ನಮ್ಮ ಜೊತೆ ಇರ್ತಾನೆ ಅನ್ನೋ ಒಂದು ಧೈರ್ಯದಿಂದ ನಾವು ವೈಷ್ಣವರೆಲ್ಲ ಬದುಕ್ತಾ ಇರ್ತಾರೆ. ಅವ್ರಿಗೆ ಕಷ್ಟಗಳು ಕಷ್ಟ ಅನಿಸೋದಿಲ್ಲ, ದುಃಖಗಳು ದುಃಖ ಅನಿಸೋದಿಲ್ಲ. ಯಾಕಂತಂದ್ರೆ ಸ್ವತಃ ಭಗವಂತ ಗುರುಗಳ ಕೃಪೆ ಅವ್ರ ಮೇಲೆ ಇರೋದ್ರಿಂದ ಅವರಿಗೆ ಯಾವುದೇ ಒಂದು ತೊಂದರೆಗಳಂತ ಅನಿಸೋದಿಲ್ಲ. ಭಗವದ್ಗೀತೆಯನ್ನ ಈ ಶ್ರೀಕೃಷ್ಣನು ಹೇಳಿದಿರೋದ್ರಿಂದ ಅದು ಸ್ವಯಂ ಶ್ರೀಕೃಷ್ಣನಂತೆಯೇ ಅಂತ ನಾವು ಇಲ್ಲಿ ತಿಳ್ಕೊಬಹುದು. ಪ್ರಾಮಾಣಿಕ ಭಕ್ತನಿಗೆ ಮಾತ್ರ ಭಗವದ್ಗೀತೆಯನ್ನು ಓದಿದಾಗ ಸಾಕ್ಷಾತ್ತಾಗಿ ಶ್ರೀಕೃಷ್ಣನ ಮುಖ ದರ್ಶನ ಮಾಡಿದಂತೆಯೇ ಭಾಸವಾಗ್ತದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂತಹ ಭಕ್ತನಿಗೆ ಭೌತಿಕ ಅಸ್ತಿತ್ವವೆಂಬುದೇ ಇರುವುದಿಲ್ಲ. ಈ ಹೇಳ್ತಾ ಇದ್ದಾರೆ, ದಿವ್ಯಾನಂದ ಸಾಗರದ ನಡುವೆ ಇರುವ ಆ ಭಕ್ತನಿಗೆ ಬಹುವಾಗಿ ಶ್ಲಾಘಿಸುವ ಬ್ರಹ್ಮಾನಂದವು ಒಂದು ತೃಣದಂತೆ ತೋರುತ್ತದೆ ಅಂತ ಹೇಳ್ತಾ ಇದ್ದಾರೆ. ಮುಂದುವರೆದಂತೆ ಮುನಿಗಳೇ, ಪಾಪ ಕಾರ್ಯಗಳನ್ನು ಆಚರಿಸುತ್ತಾ ದಿವ್ಯ ವಿಚಾರಗಳಿಂದ ದೂರವಿರುತ್ತಾ ಮಹಾಭಾರತದ ನಿಜವಾದ ಉದ್ದೇಶವನ್ನು ಭಗವದ್ಗೀತೆಯನ್ನು ಅರಿಯದಿರುವ ಜನರಿಗಾಗಿ ಕೆಲವರು ಮರುಕ ಪಡುತ್ತಾರೆ. ಹಾಗೆ ಕನಿಕರಿಸುವವರ ಬಗೆಗೂ ನಾನು ಮರುಕ ಪಡುತ್ತೇನೆ. ಏಕೆಂದರೆ ಅವರು ಊಹಾತ್ಮಕ ಚಿಂತನೆ, ಜೀವನದ ಅಂತಿಮ ಧ್ಯೇಯದ ತತ್ವ ಮತ್ತು ನಾನಾ ಬಗೆಯ ವಿಧ್ಯುಕ್ತ ಕಾರ್ಯಗಳ ಆಚರಣೆ ಇವುಗಳನ್ನ ಮಂಡಿಸುವುದರಲ್ಲಿಯೇ ತಮ್ಮ ಆಯುಷ್ಯವನ್ನ ಹಾಳು ಮಾಡ್ಕೊಳ್ತಾ ಇರ್ತಾರೆ. ಈ ಒಂದು ಶ್ಲೋಕದಲ್ಲಿ ನಾವು ತಿಳ್ಕೋಬಹುದು, ತಾಮಸ ಮತ್ತು ರಾಜಸ ಗುಣಗಳಲ್ಲಿರುವವರು ಸದಾ ಭಗವಂತನ ಅಸ್ತಿತ್ವಕ್ಕೆ ಅವರು ಒಂದು ವಿಮುಖರಾಗಿರ್ತಾರೆ. ಅವರು ಒಂದು ಭಗವಂತನಲ್ಲಿ ನಂಬಿಕೆಯನ್ನ ಇಟ್ಟಿರುವುದಿಲ್ಲ, ಅವರು ನಿರಾಕಾರವಾದಿಗಳಾಗಿರ್ತಾರೆ ಅಂತ ನಾವು ಇಲ್ಲಿ ತಿಳ್ಕೋಬಹುದು. ಆದ್ರೆ ಭಗವಂತ ಬಹಳ ಕರುಣಾಮಯಿ. ಕನಿಕರಕ್ಕೆ ಪಾತ್ರರಾದ ನಿರಾಕಾರವಾದಿಗಳು ತಾಮಸ ರಾಜಸ ಗುಣಗಳಿಂದ ಪ್ರಭಾವಿತರಾದ ಬಗ್ಗೆ ಕನಿಕರ ಪಡುತ್ತಾರೆ. ಭಗವಂತ ಅವ್ರ ಮೇಲೂ ಕೂಡ ಕನಿಕರವನ್ನ ಪಡ್ತಾ ಇರ್ತಾರೆ. ಆದರೆ ಶುದ್ಧ ಭಕ್ತರು ಇವರಿಬ್ಬರ ಬಗೆಗೂ ದಯ ತೋರುತ್ತಾರೆ. ಏಕೆಂದ್ರೆ ಅವರಿಬ್ಬರು ಮಾನವ ಜೀವನದ ತಮ್ಮ ಅಮೂಲ್ಯ ಸಮಯವನ್ನು ತಪ್ಪನ್ನು ಅನುಸರಿಸುವುದರಲ್ಲಿ, ಇಂದ್ರಿಯ ಭೋಗದಲ್ಲಿ ಮತ್ತು ಜೀವನದ ಗುರಿಗಳು ಮತ್ತು ವಿವಿಧ ತತ್ವಗಳ ಬಗ್ಗೆ ಊಹಾತ್ಮಕ ಚಿಂತನೆಯಲ್ಲಿ ನಿರೂಪಣೆಯಲ್ಲಿ ಸಮಯವನ್ನ ವ್ಯರ್ಥ ಮಾಡುತ್ತಾರೆ. ಅದಕ್ಕೆ ಒಂದು ಭಾವವನ್ನ ಪಡ್ತಾ ಇರ್ತಾರೆ. ಇಲ್ಲಿ ಮುಂದುವರೆದು ಹೇಳ್ತಾರೆ, ಮೈತ್ರೇಯರೇ, ದುಃಖಿತರ ಸ್ನೇಹಿತರೇ,
ಪರಮ ಪ್ರಭುವಿನ ಮಹಿಮೆಗಳೇ ಜಗತ್ತಿನ ಎಲ್ಲೆಡೆ ಜನರಿಗೆ ಶುಭವನ್ನುಂಟು ಮಾಡಬಲ್ಲವು. ಅದರಿಂದ ಜೇನು ಹುಳುಗಳು ಹೂಗಳಿಂದ ಜೇನನ್ನು ಸಂಗ್ರಹಿಸುವಂತೆ ಎಲ್ಲ ವಿಷಯಗಳು ಸಾರವಾದ ಕೃಷ್ಣನ ವಿಷಯಗಳನ್ನ ವರ್ಣಿಸಿ ಅಂತ ಇಲ್ಲಿ ವಿದುರನು ಹೇಳ್ತಾ ಇದ್ದಾರೆ. ಕೇವಲ ನಾವು ಭಗವಂತನ ಒಂದು ಮಹಿಮೆಗಳನ್ನ ಕೇಳೋದರಿಂದ ಮಾತ್ರ ನಮ್ಮ ಎಷ್ಟೋ ಜನ್ಮದ ಪಾಪಗಳು ನಾಶವಾಗ್ತವೆ ಮತ್ತು ಒಂದು ಮಂಗಲಕರ ಶುಭವನ್ನುಂಟು ಮಾಡುತ್ತವೆ ಅಂತ ಈ ಒಂದು ಶ್ಲೋಕದಲ್ಲಿ ತಿಳ್ಕೊಬಹುದು. ದುರಾದೃಷ್ಟದಿಂದ ಭೌತಿಕವಾಗಿ ಭ್ರಾಂತರಾದ ಬದ್ಧಾತ್ಮರು ಹೆಚ್ಚು ಕಡಿಮೆ ಪರಮ ಪ್ರಭುವಿನ ವಿಷಯದಲ್ಲಿ ವಿಮುಖರಾಗಿರ್ತಾರೆ. ಯಾಕೆಂದ್ರೆ ಅವ್ರಿಗೆ ಭಗವಂತನ ಅಸ್ತಿತ್ವದಲ್ಲಿ ನಂಬಿಕೆ ಇರೋದಿಲ್ಲ. ಕೆಲವರು ಪ್ರಭುವಿನ ನಿರಾಕಾರ ಲಕ್ಷಣಗಳನ್ನ ಮಾತ್ರ ನಂಬ್ತಾರೆ. ಅದಕ್ಕೆ ಎರಡು ಸಂದರ್ಭಗಳಲ್ಲಿಯೂ ಭಗವಂತನ ಬಗ್ಗೆ ಅವರು ಹೇಳುವುದು ಏನೂ ಇರುವುದಿಲ್ಲ. ಹಾಗೆ ಅದಕ್ಕೆ ವಿದುರನು ಹೇಳ್ತಾನೆ, ಬೇರೆ ಏನೂ ಬೇಡ, ಎಲ್ಲ ವಿಷಯಗಳ ಸಾರವಾದ ಶ್ರೀ ಕೃಷ್ಣನ ವಿಚಾರವನ್ನ ಮಾತ್ರ ಹೇಳಿ ಅಂತ ಇಲ್ಲಿ ವಿದುರನು ಮೈತ್ರೇಯರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಮುಂದುವರೆದಂತೆ ಪರಮ ನಿಯಂತ್ರಕನು ಅತಿ ಮಾನವ ದಿವ್ಯ ಕಾರ್ಯಗಳ ಗುಣಗಾನ ಮಾಡಿ ದೇವೋತ್ತಮ ಪುರುಷನ ಸಕಲ ಶಕ್ತಿಯಿಂದ ಪೂರ್ಣನಾಗಿ ವಿಶ್ವ ಸೃಷ್ಟಿ ಪೂರ್ಣ ಅಭಿವ್ಯಕ್ತಿ ಮತ್ತು ಪೋಷಣೆಗಾಗಿ ಧರಿಸಿದ ಅವತಾರಗಳನ್ನ ವಿಚಾರವನ್ನ ಹಾಡಿರಿ ಅಂತ ವಿದುರನ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಭಗವಂತನು ವಿಶ್ವದ ಸೃಷ್ಟಿ ಮತ್ತು ವ್ಯವಸ್ಥೆಗಾಗಿ ತನ್ನ ಪೂರ್ಣ ಶಕ್ತಿಗಳೊಂದಿಗೆ ಪ್ರಕಟವಾಗುತ್ತಾನೆ. ಪುರುಷಾವತಾರಗಳ ಕಾರ್ಯಗಳು ಶ್ರೀಕೃಷ್ಣನ ಕಾರ್ಯಗಳ ವಿಸ್ತರಣೆಗಳಾಗಿವೆ. ವಿದುರನ ಮೈತ್ರೇಯರಿಗೆ ಈ ಸೂಚನೆಯನ್ನ ಕೊಡ್ತಾ ಇದ್ದಾನೆ. ಏಕೆಂದ್ರೆ ಪ್ರಭು ಶ್ರೀಕೃಷ್ಣನ ಕಾರ್ಯಗಳ ಯಾವ ಭಾಗವನ್ನು ಹೇಳಬೇಕೆಂಬುದು ಮೈತ್ರೇಯರು ಇನ್ನೂ ನಿರ್ಧಾರ ಮಾಡಿರುವುದಿಲ್ಲ. ಮುಂದುವರೆದಂತೆ ಶುಕ ಮುನಿಗಳು ಹೇಳ್ತಾರೆ, ಮಹರ್ಷಿ ಮೈತ್ರೇಯರು ವಿದುರನನ್ನು ಬಹಳವಾಗಿ ಗೌರವಿಸ್ತಾರೆ. ವಿದುರನ ಪ್ರಾರ್ಥನೆಯಂತೆ ಜನರ ಮಹೋನ್ನತ ಕಲ್ಯಾಣದ ಸಲುವಾಗಿ ಮಾತನಾಡತೊಡಗಿದ್ರು. ಇಲ್ಲಿ ಮುಂದುವರೆದು ಶ್ರೀ ಮೈತ್ರೇಯರು ಹೇಳಿದರು, ಓ ವಿದುರನೇ, ನಿನಗೆ ಸಕಲ ಯಶಸ್ಸುಗಳುಂಟಾಗಲಿ. ಎಲ್ಲ ಸದ್ಗುಣಗಳಲ್ಲಿ ಯಾವುದು ಹಿರಿದೆಂದು ನೀನು ನನ್ನನ್ನು ಕೇಳಿರುವೆ. ಆದ್ದರಿಂದ ನೀನು ನನಗೆ ಮತ್ತು ಜಗತ್ತಿಗೆ ಎರಡಕ್ಕೂ ದಯೆ ತೋರುತ್ತಿದ್ದೆಯೇ. ಏಕೆಂದರೆ ನಿನ್ನ ಮನಸ್ಸು ಸದಾ ಅಧೋಕ್ಷ ಜನ ವಿಚಾರಗಳಲ್ಲಿ ಮಗ್ನವಾಗಿದೆ. ಇಲ್ಲಿ ವಿದುರ ಪೂರ್ವ ಜನ್ಮದಲ್ಲಿ ಯಮರಾಜನಾಗಿರ್ತಾನೆ. ಅವನು ಒಬ್ಬ ಭಗವಂತನ ಪರಿಶುದ್ಧ ಭಕ್ತನಾಗಿರ್ತಾನೆ. ಅವನಿಗೆ ಎಲ್ಲಾ ವಿಷಯಗಳು ಗೊತ್ತಿರುತ್ತೆ. ಆದ್ರೆ ಯಾಕೆ ಕೇಳ್ತಾ ಇದ್ದಾನೆ ಅಂದ್ರೆ ಬದ್ಧಾತ್ಮರು ಅಂದ್ರೆ ಪತಿತಾತ್ಮರಾಗಿ ಎಲ್ಲರಿಗೂ ಒಂದು ಈ ಕೃಷ್ಣನ ಒಂದು ಮಹಿಮೆಗಳನ್ನ ಎಲ್ಲರಿಗೂ ತಿಳಿಯಪಡಿಸುವುದಕ್ಕಾಗಿ ಈ ಒಂದು ಪ್ರಶ್ನೆಗಳನ್ನ ವಿಚಾರಗಳನ್ನ ಈ ವಿದುರನ್ನು ಇಲ್ಲಿ ಸಂವಾದದ ಮುಖಾಂತರ ಇಲ್ಲಿ ಕೇಳ್ತಾ ಇದ್ದಾನೆ. ಅಧೋಕ್ಷಜನಲ್ಲಿ ಪೂರ್ಣವಾಗಿ ಮಗ್ನವಾಗಿರುತ್ತೆಂಬುದನ್ನು ಅವರು ಅರಿಯಬಲ್ಲವರಾಗಿದ್ರು. ಅಧೋಕ್ಷಜ ಅಂದ್ರೆ ಇಂದ್ರಿಯ ಗ್ರಹಣ ಅಥವಾ ಇಂದ್ರಿಯ ಅನುಭವದ ಪರಿಮಿತಿಯನ್ನ ಮೀರಿರುವಂತಹದ್ದು ಎಂದರ್ಥ. ಅಂದ್ರೆ ಇಂದ್ರಿಯ ಪರಿಮಿತಿಯನ್ನ ಮೀರಿರುತ್ತಾನೆ. ಇಲ್ಲಿ ಅಧೋಕ್ಷಜ ಅಂತ ಭಗವಂತನನ್ನ ಹೇಳ್ತಾ ಇದ್ದಾರೆ. ಶ್ರೀಕೃಷ್ಣನು ನಮ್ಮ ಇಂದ್ರಿಯಾನುಭವಕ್ಕೆ ಮೀರಿದವನಾಗಿದ್ದಾನೆ. ಅದು ನಮ್ಮ ಕಲ್ಪನೆಗೆ ಮೀರಿದ್ದು. ಆದರೆ ಪ್ರಾಮಾಣಿಕ ಭಕ್ತನಿಗೆ ಅವನು ಸ್ವತಃ ಪ್ರಕಟನಾಗುತ್ತಾನೆ. ವಿದುರನು ಸದಾ ಶ್ರೀಕೃಷ್ಣನ ವಿಚಾರದಲ್ಲಿ ಮಗ್ನನಾಗಿರುವುದರಿಂದ ಮೈತ್ರೇಯರು ವಿದುರನ ಅಲೌಕಿಕ ಮೌಲ್ಯವನ್ನು ಗಣನೆ ಮಾಡಬಲ್ಲವರಾಗಿದ್ರು. ಅವರು ವಿದುರನ ಅಮೂಲ್ಯ ಪ್ರಶ್ನೆಗಳನ್ನ ಮೆಚ್ಚಿದರು ಮತ್ತು ಅದಕ್ಕಾಗಿ ಗೌರವ ಪೂರ್ವಕ ಅವನನ್ನ ವಂದನೆ ಮಾಡ್ತಾ ಇದ್ದಾರೆ. ಇಲ್ಲಿ ಮುಂದುವರೆದು ಹೇಳ್ತಾರೆ, ಓ ವಿದುರ, ನೀನು ಶ್ರೀಕೃಷ್ಣನನ್ನು ಒಂದೇ ಮನಸ್ಸಿನಿಂದ ಒಪ್ಪಿರುವುದಿಲ್ಲ, ಅಂಗೀಕರಿಸುವುದರಲ್ಲಿ ಆಶ್ಚರ್ಯವೇನೂ ಇಲ್ಲ. ಯಾಕೆಂದ್ರೆ ನೀನು ವೇದವ್ಯಾಸರ ವೀರ್ಯದಿಂದ ಹುಟ್ಟಿದ್ದೆ. ಇಲ್ಲಿ ವಿದುರನ ಜನನದ ಬಗ್ಗೆ ಹೇಳ್ತಾ ಇದ್ದಾರೆ. ಮಾನವ ಜೀವಿಯು ವಿದುರನ ಜನನ ಸಂದರ್ಭದೊಂದಿಗೆ ಇಲ್ಲಿ ಉನ್ನತ ವಂಶದ ಮತ್ತು ಕುಲೀನ ಜನ್ಮದ ಬೆಲೆ ಕಟ್ಟಲಾಗಿದೆ. ಮಾನವ ಜೀವಿಯು ಜನನ ಒಂದು ಮಹಾವಿಜ್ಞಾನವಾಗಿದೆ. ಇಲ್ಲಿ ಒಂದು ಜನನದ ಬಗ್ಗೆ ಹೇಳ್ತಾ ಇದ್ದಾರೆ.
ಜನನ ಒಂದು ವಿಜ್ಞಾನವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಉತ್ತಮ ಜನಸಂಖ್ಯೆಯನ್ನು ಪಡೆಯಲು ವೈದಿಕ ಪದ್ಧತಿಯನ್ನ ಅನುಸರಿಸಬೇಕು. ಗರ್ಭಧಾನ ಸಂಸ್ಕಾರವೆಂಬ ಪದ್ಧತಿಯನ್ನ ಪ್ರಕಾರ ಗರ್ಭೋತ್ಪತ್ತಿಯ ಶುದ್ಧೀಕರಣ ಕ್ರಿಯೆಯನ್ನ ಮಾಡುವುದು ಬಹು ಮುಖ್ಯವಾದುದು. ಅಂದ್ರೆ ಜನನ ಸಂಖ್ಯೆಯ ಬೆಳವಣಿಗೆಯನ್ನ ತಡೆಗಟ್ಟುವುದು ಸಮಸ್ಯೆ ಅಲ್ಲ. ವಿದುರ, ವ್ಯಾಸ, ಮೈತ್ರೇಯರಂತಹ ಮಟ್ಟದ ಒಳ್ಳೆಯ ಜನರನ್ನ ಪಡೆಯುವುದೇ ಸಮಸ್ಯೆ. ಮಾನವ ಜೀವಿಗಳಂತೆ ಹುಟ್ಟುವ ಮಕ್ಕಳ ಬಗ್ಗೆ ಮುನ್ನೆಚ್ಚರಿಕೆ ವಹಿಸಬೇಕು. ಜನಸಂಖ್ಯೆಯ ಬೆಳವಣಿಗೆಯನ್ನ ತಡೆಗಟ್ಟುವ ಅಗತ್ಯವಿಲ್ಲ. ಕುಟುಂಬ ಯೋಜನೆ ಎನ್ನುವುದು ಪಾಪಕರವಷ್ಟೇ ಅಲ್ಲ, ನಿರುಪಯುಕ್ತವೂ ಕೂಡ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಮುಂದುವರೆದಂತೆ, ನೀನು ಮಾಂಡವ್ಯ ಮುನಿಗಳ ಶಾಪದ ನಿಮಿತ್ತ ಈಗ ವಿದುರನಾಗಿರುವೆ ಎಂದು ನನಗೆ ತಿಳಿದಿದೆ. ಹಿಂದೆ ನೀನು ಜೀವಿಗಳ ಮರಣಾನಂತರದ ಮಹಾ ನಿಯಂತ್ರಕನಾದ ಯಮನಾಗಿದ್ದೆ. ಸತ್ಯವತಿ ಪುತ್ರರಾದ ವೇದ ವ್ಯಾಸರಿಂದ ಅವರ ಸೋದರನ ಉಪಪತ್ನಿಯಲ್ಲಿ ನೀನು ಹುಟ್ಟಿದೆ. ಇಲ್ಲಿ ಒಂದು ಸ್ಟೋರಿ ಇದೆ. ಇಲ್ಲಿ ಮಾಂಡವ್ಯ ಮುನಿ ಅಂತ ಒಬ್ಬ ಮಹಾ ಋಷಿಗಳಿರ್ತಾರೆ. ಹಿಂದೆ ಮರಣಾನಂತರ ಜೀವಿಗಳ ಹೊಣೆ ಹೊರುವ ಯಮರಾಜರು ಆಗಿರ್ತಾರೆ. ಯಾರಂದ್ರೆ ವಿದುರ ಒಂದು ಹಿಂದಿನ ಜನ್ಮದಲ್ಲಿ ಯಮರಾಜನಾಗಿರ್ತಾನೆ. ಅವರು ಏನ್ ಮಾಡ್ತಿರ್ತಾರೆ, ಜನನ, ಪೋಷಣೆ ಮತ್ತು ಮರಣ ಇವು ಭೌತಿಕ ಜಗತ್ತಿನಲ್ಲಿರುವ ಬದ್ಧ ಸ್ಥಿತಿಗಳಾಗಿರ್ತವೆ. ಯಮನು ಮರಣಾನಂತರದ ನಿಯಂತ್ರಕನಾಗಿರ್ತಾನೆ. ಒಮ್ಮೆ ಏನಾಗುತ್ತೆ ಅಂದ್ರೆ, ಮಾಂಡವ್ಯ ಮುನಿಗಳು ಅವರ ಬಾಲ್ಯದ ನೀತಿಗೆಟ್ಟ ನಡತೆಗಾಗಿ ವಿಚಾರಣೆ ಮಾಡಲಾಗುತ್ತೆ. ಅವರನ್ನ ಬಲ್ಲೆಯಿಂದ ಅವರನ್ನ ಇರಿಯುವಂತೆ ಆಜ್ಞೆ ಮಾಡ್ತಾರೆ ಯಮರಾಜರು. ಆ ಒಂದು ಸಲ್ಲದ ಒಂದು ದಂಡನೆ ವಿಧಿಸಿದ್ದಕ್ಕಾಗಿ ಮಾಂಡವ ಋಷಿ ಏನ್ ಮಾಡ್ತಾನಂದ್ರೆ, ಯಮರಾಜನಿಗೆ ಒಂದು ಶಾಪವನ್ನ ಕೊಡ್ತಾರೆ. ಅದು ಏನಂತಂದ್ರೆ, ಮಾಂಡವ್ಯರು ಕೋಪಗೊಂಡು ಶೂದ್ರನಾಗುವಂತೆ ಒಂದು ಶಾಪವನ್ನ ಕೊಡ್ತಾರೆ. ಆ ಒಂದು ಶಾಪದಿಂದ ಯಮರಾಜನು ವಿಚಿತ್ರ ವೀರ್ಯನ ಸಹೋದರನಾದ ವೇದವ್ಯಾಸರ ವೀರ್ಯದಿಂದ ವಿಚಿತ್ರ ವೀರ್ಯನ ಉಪಪತ್ನಿಯ ಗರ್ಭದಲ್ಲಿ ಜನ್ಮ ತಾಳ್ತಾನೆ. ಅವಾಗ ವೇದವ್ಯಾಸರು ಸತ್ಯವತಿಯ ಗರ್ಭದಲ್ಲಿ ಮಹರ್ಷಿ ಪರಾಶರ ವೀರ್ಯದಿಂದ ಹುಟ್ಟುತ್ತಾರೆ. ವಿದುರನ ಈ ರಹಸ್ಯ ಚರಿತ್ರೆಯು ವೇದವ್ಯಾಸರ ಸಮಕಾಲೀನರು ಮಿತ್ರರು ಆಗಿದ್ದ ಮೈತ್ರೇಯರಿಗೆ ಮುನಿಗಳಿಗೆ ಮಾತ್ರ ತಿಳಿದಿರುತ್ತೆ. ಉಪಪತ್ನಿಯಲ್ಲಿ ವಿದುರನ ಜನ್ಮವಾಗಿದ್ದರೂ ಅವನು ಬೇರೆ ರೀತಿಯಲ್ಲಿ ಸತ್ಕುಲ ಜನರಾಗಿದ್ದರಿಂದ ಶ್ರೀಕೃಷ್ಣನ ಮಹಾಭಕ್ತನಾಗುವ ಉತ್ತಮ ಪ್ರತಿಭೆಯನ್ನ ಪಡೆದಿರ್ತಾನೆ. ಅಂತಹ ಸದ್ವಂಶದಲ್ಲಿ ಜನಿಸುವುದರೆಂದರೆ ಭಕ್ತಿ ಜೀವನವನ್ನ ಹೊಂದುವ ಅವಕಾಶವೆಂದೇ ತಿಳಿಯಬೇಕು. ಅವನ ಪೂರ್ವದ ಹಿರಿಮೆಯಿಂದಾಗಿ ವಿದುರನಿಗೆ ಇಂತಹ ಅವಕಾಶ ಸಿಕ್ಕಿರುತ್ತೆ. ಇಲ್ಲಿ ಮುಂದುವರೆದು ಹೇಳ್ತಾರೆ, ನೀನು ದೇವೋತ್ತಮ ಪರಮ ಪುರುಷನ ಶಾಶ್ವತ ಸಹಚರರಲ್ಲಿ ಒಬ್ಬನಾಗಿದ್ದೀಯೆ. ಶ್ರೀಕೃಷ್ಣನು ತನ್ನ ಧಾಮಕ್ಕೆ ಹಿಂದಿರುಗುವಾಗ ನಿನಗಾಗಿ ತನ್ನ ಉಪದೇಶಗಳನ್ನು ನನ್ನಲ್ಲಿ ಬಿಟ್ಟು ಹೋದನು. ಸಾಮಾನ್ಯವಾಗಿ ಪರಯೋಮದಲ್ಲಿರುವ ಭಗವಂತನ ನಿತ್ಯ ಸಂಗಾತಿಗಳು ಭೌತಿಕ ಜಗತ್ತಿಗೆ ಬರುವುದಿಲ್ಲ. ಹಾಗಿದ್ರೂ ಕೆಲವೊಮ್ಮೆ ಭಗವಂತನ ಆಜ್ಞೆಯಂತೆ ಬರುತ್ತಾರೆ. ಯಾಕಂದ್ರೆ ಯಾವುದೇ ಆಡಳಿತ ಪದವಿಗಾಗಿ ಅಲ್ಲ, ಭಗವಂತನೊಡನೆ ವ್ಯಕ್ತಿಗತ ಸಂಘಕ್ಕಾಗಿ ಅಥವಾ ಮಾನವ ಸಮಾಜದಲ್ಲಿ ಭಗವಂತನ ಒಂದು ಸಂದೇಶವನ್ನ ಪ್ರಚಾರ ಮಾಡುವುದಕ್ಕಾಗಿ ಬರುತ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂತಹ ಅಧಿಕೃತ ಪ್ರತಿನಿಧಿಗಳನ್ನ ಶಕ್ತ್ಯಾವೇಶ ಅವತಾರಗಳು ಅಥವಾ ದಿವ್ಯ ಶಕ್ತಿಯನ್ನರಿಸಿದ ಪ್ರತಿನಿಧಿ ಅವತಾರಗಳು ಎಂದು ಕರೆಯಲಾಗಿದೆ. ಮುಂದುವರೆದು ಹೇಳ್ತಾ ಇದ್ದಾರೆ, ಆದ್ದರಿಂದ ನಾನು ನಿನಗೆ ದೇವೋತ್ತಮ ಪುರುಷನ ಲೀಲೆಗಳನ್ನ ವಿವರಿಸುವೆ. ಅವನು ವಿಶ್ವದ ಸೃಷ್ಟಿ ಸ್ಥಿತಿ ಲಯಗಳಿಗೆ ಒಂದರ ನಂತರ ಮತ್ತೊಂದರಂತೆ ತನ್ನ ದಿವ್ಯ ಶಕ್ತಿಯನ್ನ ವಿಸ್ತರಿಸುತ್ತಾನೆ. ಭಗವಂತ ಇಲ್ಲಿ ಸೃಷ್ಟಿ ಮಾಡ್ತಾನೆ, ಸ್ಥಿತಿ ಮಾಡ್ತಾನೆ ಮತ್ತು ಲಯಕಾರಕ ಮತ್ತು ಅವನ್ನೆಲ್ಲ ನಾಶಗಳನ್ನು ಕೂಡ ಭಗವಂತನ ದಿವ್ಯ ಶಕ್ತಿಯಿಂದ ಅವೆಲ್ಲ ನಡೀತಾ ಇರುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸಮಸ್ತ ಜೀವಿಗಳ ಪ್ರಭುವಾದ ದೇವೋತ್ತಮ ಪುರುಷನು ಸೃಷ್ಟಿಗೆ ಪೂರ್ವದಲ್ಲಿ ಏಕೈಕನಾಗಿದ್ದನು. ಅವನ ಇಚ್ಛೆಯಿಂದ ಮಾತ್ರವೇ ಸೃಷ್ಟಿಯು ಸಂಭವಿಸುತ್ತದೆ.
ಪುನಃ ಪ್ರತಿಯೊಂದು ಅವನಲ್ಲಿಯೇ ಲೀನವಾಗುತ್ತದೆ. ಈ ಪರಮಾತ್ಮನು ಬೇರೆ ಬೇರೆ ಹೆಸರುಗಳಿಂದ ಸೂಚಿಸಲಾಗಿದೆ. ಭಗವದ್ಗೀತೆಯಲ್ಲಿ ವಿವರಿಸಿರುವಂತೆ ಆಗಾಗ ಭಗವದ್ಗೀತೆಯಂತೆ ಭೌತಿಕ ಸೃಷ್ಟಿಯೂ ಆಗುತ್ತದೆ, ಲಯವಾಗುತ್ತದೆ ಮತ್ತು ಸೃಷ್ಟಿಯ ನಡುವಿನ ಕಾಲಗಳಲ್ಲಿ ಜೀವಿಗಳು ಮತ್ತು ಭೌತ ಶಕ್ತಿಯು ಭಗವಂತನಲ್ಲಿ ಸುಪ್ತವಾಗುತ್ತವೆ. ಇದು ಭಗವಂತನ ಸೃಷ್ಟಿಯಾಗುತ್ತದೆ, ಲಯವಾಗುತ್ತದೆ ಮತ್ತು ಸ್ಥಿತಿಗಳ ಎಲ್ಲ ಒಂದು ಸಮಯದಲ್ಲಿ ಸ್ತೂಪ್ತವಾಗಿರುತ್ತದೆ ಅಂತ ಈ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಮುಂದುವರೆದು ಹೇಳ್ತಾ ಇದ್ದಾರೆ, ನಿಸ್ಸಂಶಯವಾಗಿ ಪ್ರತಿಯೊಂದರ ಯಜಮಾನನಾದ ಭಗವಂತನು ಏಕೈಕ ದೃಷ್ಟಾರನಾಗಿದ್ದನು. ಆಗ ವಿಶ್ವದ ಅಭಿವ್ಯಕ್ತರಾಗಿರಲಿಲ್ಲ. ಆದುದರಿಂದ ತನ್ನ ಸಮಗ್ರ ಮತ್ತು ಪ್ರತ್ಯೇಕಗೊಂಡ ಅವಿಭಾಜ್ಯ ಅಂಗಗಳಲ್ಲದೆ ತಾನು ಅಪರಿಪೂರ್ಣನೆಂದು ಭಾವಿಸಿದನು. ಭೌತಿಕ ಶಕ್ತಿಯು ಸುಪ್ತವಾಗಿತ್ತು, ಆದರೆ ಅಂತರಂಗ ಶಕ್ತಿಯು ಅಭಿವ್ಯಕ್ತವಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಪೂರ್ಣ ಪ್ರಕ್ರಿಯೆಯು ಶ್ರೀಕೃಷ್ಣನು ಸಚ್ಚಿದಾನಂದ ವಿಗ್ರಹನಾಗಿದ್ದಾನೆ. ಆದ್ದರಿಂದ ಅವನು ತನ್ನ ವಿಭಿನ್ನ ಶಕ್ತಿಗಳ ಅವಿಭಾಜ್ಯ ಅಂಗಗಳೆಲ್ಲವೂ ಆನಂದ ರಸದಲ್ಲಿ ಪಾಲ್ಗೊಳ್ಳಬೇಕೆಂದು ಬಯಸ್ತಾ ಇದ್ದಾನೆ. ಏಕೆಂದರೆ ಭಗವಂತನೊಂದಿಗೆ ಅವನ ಶಾಶ್ವತ ರಾಸಲೀಲೆಗಳಲ್ಲಿ ಪಾಲ್ಗೊಳ್ಳುವುದು ಪರಿಪೂರ್ಣ ಅಧ್ಯಾತ್ಮ ಆನಂದ ಮತ್ತು ಶಾಶ್ವತ ಜ್ಞಾನಗಳಿಂದ ಕೂಡಿದ ಅತ್ಯುನ್ನತ ಜೀವನದ ಸ್ಥಿತಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಭಗವಂತನು ದೃಷ್ಟಾರನಾಗಿದ್ದಾನೆ. ಪ್ರಕಟವಾದ ಬಹಿರಂಗ ಶಕ್ತಿಯು ವಿಶ್ವ ಅಭಿವ್ಯಕ್ತಿಗಳಲ್ಲಿ ಕಾರಣ ಮತ್ತು ಪರಿಣಾಮ ಎರಡೂ ಆಗಿ ಕಾರ್ಯನಿರ್ವಹಿಸುತ್ತದೆ. ಮಹಾಭಾಗ್ಯಶಾಲಿಯಾದ ವಿದುರನೇ, ಬಹಿರಂಗ ಶಕ್ತಿಯನ್ನು ಮಾಯೆ ಅಥವಾ ಭ್ರಮೆ ಎಂದು ತಿಳಿಯಲಾಗಿದೆ. ಪೂರ್ಣ ಭೌತಿಕ ಅಭಿವ್ಯಕ್ತಿಯು ಅವಳ ಕರ್ತೃತ್ವದ ಮೂಲಕವೇ ಸಾಧ್ಯವಾಗುತ್ತದೆ. ನಾವು ಈ ಒಂದು ಭೌತಿಕ ಸೃಷ್ಟಿಯಲ್ಲಿ ಮಾಯೆಯನ್ನ ತಿಳ್ಕೋಬಹುದು. ಮಾಯೆಯು ಭಗವಂತನ ವಿರುದ್ಧವಾಗಿ ಕೆಲಸ ಮಾಡ್ತದೆ ಅಂತ ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ. ಭೌತಿಕ ಪ್ರಕೃತಿಯನ್ನು ನಾವು ಮಾಯೆ ಎಂದು ತಿಳಿಯಲಾಗಿದೆ. ಅದು ವಿಶ್ವದ ಭೌತಿಕ ಹಾಗೂ ಪರಿಣಾಮಕಾರಿ ಕಾರಣವಾಗಿದೆ. ಆದರೆ ಭಗವಂತನೇ ಎಲ್ಲ ಚಟುವಟಿಕೆಗಳಿಗೂ ಹಿನ್ನೆಲೆಯಲ್ಲಿ ಪ್ರಜ್ಞೆಯಾಗಿದ್ದಾನೆ. ವೈಯಕ್ತಿಕ ದೇಹದಲ್ಲಿ ಪ್ರಜ್ಞೆಯೇ ದೈಹಿಕ ಸಕಲ ಶಕ್ತಿಗಳ ಮೂಲವಾಗಿರುತ್ತದೆ. ಹಾಗೆಯೇ ಭೌತಿಕ ಪ್ರಕೃತಿಗಳಲ್ಲಿ ಎಲ್ಲ ಶಕ್ತಿಗಳ ಮೂಲವು ಭಗವಂತನ ಪರಮ ಪ್ರಜ್ಞೆಯೇ ಆಗಿದೆ. ಭಗವದ್ಗೀತೆಯಲ್ಲಿ ಇದನ್ನ ಖಚಿತಪಡಿಸಲಾಗಿದೆ. ಭೌತಿಕ ಪ್ರಕೃತಿಯ ಸಕಲ ಶಕ್ತಿಗಳನ್ನೆಲ್ಲ ಅಂತಿಮ ಅಧೀಕ್ಷನಾಗಿ ಪ್ರಭುವಿನ ಕೈವಾಡವಿರುತ್ತದೆ. ಕೇವಲ ಪರಮ ಕಾರಣದಿಂದಾಗಿಯೇ ಭೌತಿಕ ಪ್ರಕೃತಿಯ ಚಟುವಟಿಕೆಗಳು ಯೋಜಿತವಾಗಿ ಮತ್ತು ವ್ಯವಸ್ಥಿತವಾಗಿ ಕಾಣುತ್ತವೆ. ಹಾಗೆ ಎಲ್ಲ ವಸ್ತುಗಳು ಕ್ರಮವಾಗಿ ವಿಕಾಸಗೊಳ್ತಾ ಇರ್ತವೆ ಅಂತ ಇಲ್ಲಿ ಭಗವದ್ಗೀತೆಯಲ್ಲಿ ಒಂದು ಹೇಳ್ತಾ ಇದ್ದಾರೆ, ಖಚಿತಪಡಿಸ್ತಾ ಇದ್ದಾರೆ. ಮುಂದುವರೆದಂತೆ ಆ ಪರಮ ಪುರುಷನೇ ತನ್ನ ದಿವ್ಯ ಪುರುಷಾವತಾರದ ಲಕ್ಷಣದಲ್ಲಿ 3 ಗುಣಗಳುಳ್ಳ ಭೌತಿಕ ಪ್ರಕೃತಿಗೆ ಗರ್ಭದಾನ ಮಾಡುತ್ತಾನೆ. ಅವನು ಭಗವಂತನ ಸಮಗ್ರಾಂಶದ ವಿಸ್ತರಣೆಯಾಗಿದ್ದಾನೆ. ಹೀಗೆ ಶಾಶ್ವತ ಕಾಲದ ಪ್ರಭಾವದಿಂದ ಜೀವಿಗಳು ಕಾಣಿಸಿಕೊಳ್ತಾರೆ. ಯಾವ ಜೀವಿಯ ಸಂತತಿಯಾಗಲಿ ತಂದೆಯ ತನ್ನ ವೀರ್ಯದಿಂದ ತಾಯಿಗೆ ಗರ್ಭದಾನ ಮಾಡಿದ ನಂತರವೇ ಹುಟ್ಟುತ್ತದೆ. ಹಾಗೆ ಜೀವಿಯು ತಂದೆಯ ವೀರ್ಯದಲ್ಲಿ ತೇಲುತ್ತಾ ತಾಯಿಯ ಆಕಾರವನ್ನ ಪಡೆಯುತ್ತದೆ. ಹಾಗೆ ತಾಯಿ ಭೌತಿಕ ಪ್ರಕೃತಿಯು ತನ್ನ ಕಾಂಶಗಳಿಂದಲೇ ಯಾವ ಜೀವಿಯನ್ನು ಉತ್ಪಾದಿಸಲಾರದು. ಸ್ವತಃ ಭಗವಂತನ ಮೂಲಕ ಜೀವಿಗಳಿಂದ ಅವಳಿಗೆ ಗರ್ಭದಾನ ಆಗುವವರೆಗೆ ಆ ಕೆಲಸವಾಗದು. ಇದೇ ಜೀವಿಗಳ ಉತ್ಪತ್ತಿಯ ರಹಸ್ಯವಾಗಿದೆ. ಮತ್ತು ಪ್ರಥಮ ಪುರುಷಾವತಾರಿ ಶಾಹಿ ವಿಷ್ಣು ಈ ಗರ್ಭದಾನ ಪ್ರಕ್ರಿಯೆಯನ್ನ ಮಾಡ್ತಾನೆ. ಭೌತಿಕ ಪ್ರಕೃತಿಯ ಮೇಲೆ ಅವನ ನುಸು ನೋಟ ಮಾತ್ರದಿಂದಲೇ ಎಲ್ಲವೂ ಸಾಧ್ಯವಾಗುತ್ತದೆ. ನಾವು ಇಲ್ಲಿ ತಿಳ್ಕೊಬಹುದು, ದೇವೋತ್ತಮ ಪರಮ ಪುರುಷನ ಗರ್ಭದಾನ ಪ್ರಕ್ರಿಯೆ ಮನುಷ್ಯನ ಲೈಂಗಿಕ ಕಲ್ಪನೆಯಂತೆ ಅರ್ಥ ಮಾಡಿಕೊಳ್ಬಾರ್ದು. ಸರ್ವಶಕ್ತನಾದ ಭಗವಂತನು ತನ್ನ ಕಣ್ಣುಗಳಿಂದಲೇ ಗರ್ಭದಾನವನ್ನು ಮಾಡಬಲ್ಲ. ಅದರಿಂದಲೇ ಅವನನ್ನು ಸರ್ವಶಕ್ತನೆನ್ನಲಾಗಿದೆ. ಅವನ ದಿವ್ಯ ಶರೀರದ ಪ್ರತಿಯೊಂದು ಭಾಗವು ಇತರ ಭಾಗಗಳ ಎಲ್ಲ ಕಾರ್ಯಗಳನ್ನ ಮಾಡಬಲ್ಲದು ಅಂತ ಬ್ರಹ್ಮ ಸಂಹಿತೆಯಲ್ಲಿ ಇದು ಒಂದು ಖಚಿತವಾಗಿದೆ. ಮುಂದುವರೆದು ಹೇಳ್ತಾರೆ, ಅನಂತರ ಶಾಶ್ವತ ಕಾಲದ ಪರಸ್ಪರ
ಕ್ರಿಯೆಯ ಪ್ರಭಾವದಿಂದ ಮಹತ್ತತ್ವವೆಂದು ಕರೆಯಲಾಗುವ ಭೌತ ವಸ್ತುವಿನ ಪರಮ ಮೊತ್ತವು ಅಭಿವ್ಯಕ್ತವಾಯಿತು. ಈ ಮಹತ್ತತ್ವದಲ್ಲಿ ಪರಿಶುದ್ಧ ಸತ್ವವೆನಿಸಿದ ಪರಮ ಪ್ರಭುವು ತನ್ನ ಶರೀರದಿಂದಲೇ ವಿಶ್ವ ಅಭಿವ್ಯಕ್ತಿಗಳ ಬೀಜಗಳನ್ನ ಬಿತ್ತಿದನು. ಗರ್ಭಧರಿಸಿದ್ದ ಭೌತಿಕ ಶಕ್ತಿಯು ಕಾಲಕ್ರಮದಲ್ಲಿ ಮೊದಲು ಸಮಗ್ರ ಭೌತಿಕಾಂಶಗಳಾಗಿ ಅಭಿವ್ಯಕ್ತವಾಯಿತು. ಪ್ರತಿಯೊಂದು ಫಲಿತವಾಗಲು ತನ್ನದೇ ಆದ ಸಮಯವನ್ನು ತೆಗೆದುಕೊಳ್ತು. ಆದ್ದರಿಂದ ಕಾಲಚೋದಿತಾತ್ ಎಂದರೆ ಸಮಯದಿಂದ ಪ್ರಭಾವಿತವಾಗಿ ಎಂಬುದನ್ನ ಇಲ್ಲಿ ಪ್ರಯೋಗಿಸಲಾಗಿದೆ. ಮಹತ್ತತ್ವವೇ ಸಮಗ್ರ ಪ್ರಜ್ಞೆಯಾಗಿದೆ, ಏಕೆಂದರೆ ಅದರ ಒಂದು ಭಾಗವು ಪ್ರತಿಯೊಬ್ಬನಲ್ಲಿಯೂ ಬುದ್ಧಿ ಎಂದು ಪ್ರತಿನಿಧಿತವಾಗಿದೆ. ಇಲ್ಲಿ ಮುಂದುವರೆದು ಹೇಳ್ತಾರೆ, ನಂತರ ಮಹತ್ತತ್ವವು ಬರಲಿರುವ ಜೀವಿಗಳ ಸಂಗ್ರಹಗಾರವಾಗಿ ಹಲವು ಬಗೆಯ ರೂಪಗಳಲ್ಲಿ ತನ್ನನ್ನು ಬೇರ್ಪಡಿಸಿಕೊಂಡಿತು. ಮಹತ್ತತ್ವವು ಮುಖ್ಯವಾಗಿ ತಮೋಗುಣದಲ್ಲಿರುತ್ತದೆ. ಅದು ಮಿಥ್ಯಾಹಂಕಾರವನ್ನ ಹುಟ್ಟಿಸುತ್ತದೆ. ಅದು ದೇವೋತ್ತಮ ಪುರುಷನ ಸಮಗ್ರಂಶವಾಗಿದೆ. ಅದು ಸೃಷ್ಟಿಯ ತತ್ವಗಳ ಮತ್ತು ಫಲಿತಗೊಳ್ಳುವ ಸಮಯದ ಪೂರ್ಣ ಪ್ರಜ್ಞೆಯನ್ನು ಹೊಂದಿದೆ. ಇಲ್ಲಿ ಮುಂದುವರೆದು ಹೇಳ್ತಾರೆ, ಮಹತ್ತತ್ವ ಅಥವಾ ಮಹಾಕಾರಣ ಸತ್ಯವು ಮಿಥ್ಯಾಹಂಕಾರದಲ್ಲಿ ರೂಪಾಂತರ ಹೊಂದಿದೆ. ಅದು ಕಾರಣ, ಪರಿಣಾಮ ಮತ್ತು ಕರ್ತೃಗಳೆಂಬ 3 ಸ್ಥಿತಿಗಳಲ್ಲಿ ವ್ಯಕ್ತವಾಗುತ್ತದೆ. ಅಂತಹ ಎಲ್ಲ ಚಟುವಟಿಕೆಗಳು ಮಾನಸಿಕ ನೆಲೆಯಲ್ಲಿರುತ್ತವೆ. ಭೌತಿಕಾಂಶಗಳು ಸ್ಥೂಲ ಇಂದ್ರಿಯಗಳು ಮತ್ತು ಊಹಾತ್ಮಕ ಚಿಂತನೆಗಳನ್ನು ಅವಲಂಬಿಸುತ್ತವೆ. ಮಿಥ್ಯಾಹಂಕಾರವು ಸಾತ್ವಿಕ, ರಾಜಸ, ತಾಮಸಗಳೆಂಬ ಮೂರು ಬೇರೆ ಬೇರೆ ಗುಣಗಳಲ್ಲಿ ಪ್ರತಿನಿಧಿತವಾಗಿರುತ್ತದೆ. ಇಲ್ಲಿ ಹೇಳ್ತಾ ಇದ್ದಾರೆ, ತನ್ನ ಮೂಲ ಅಧ್ಯಾತ್ಮ ಅಸ್ತಿತ್ವದಲ್ಲಿ ಶುದ್ಧ ಜೀವಿಯು ಭಗವಂತನ ನಿತ್ಯ ಸೇವಕನಂತೆ ಇದ್ದವನು. ಈ ಸಹಜ ಸ್ವರೂಪದ ಪೂರ್ಣ ಪ್ರಜ್ಞೆಯನ್ನು ಹೊಂದಿರುತ್ತಾನೆ. ಇಂಥ ಶುದ್ಧ ಪ್ರಜ್ಞೆಯಲ್ಲಿರುವ ಜೀವಿಗಳೆಲ್ಲರೂ ಮುಕ್ತರಾಗಿರುತ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಶಾಶ್ವತವಾಗಿ ಮುಕ್ತಿ ಪಡೆದ ಜೀವಿಗಳನ್ನ ನಿತ್ಯ ಮುಕ್ತರು ಎನ್ನಲಾಗಿದೆ. ಭಗವಂತನ ದಿವ್ಯ ಪ್ರೇಮಯುತ ಸೇವೆಯಲ್ಲಿ ನಿರತರಾಗಲು ಪ್ರಯತ್ನಿಸುವ ಶುದ್ಧ ಭಕ್ತರನ್ನು ಕಂಡು ಹಾಸ್ಯ ಪಡ್ತಾರೆ. ಅದು ರಜೋಗುಣದಿಂದ ಉಬ್ಬಿದವರು ನಾನಾ ಮಾರ್ಗಗಳಿಂದ ಭೌತಿಕ ಪ್ರಕೃತಿಯ ಮೇಲೆ ಆಧಿಪತ್ಯ ನಡೆಸಲು ಪ್ರಯತ್ನಿಸುತ್ತಾರೆ. ಆದ್ರೆ ಇಲ್ಲಿ ಅದೇ ಕಾಲದಲ್ಲಿಯೇ ಭಗವದ್ಗೀತೆ ಮತ್ತು ಶ್ರೀಮದ್ ಭಾಗವತಗಳಂತಹ ಧರ್ಮ ಗ್ರಂಥಗಳ ಸಹಾಯ ಪಡೆಯುವ ಅವಕಾಶವನ್ನು ನೀಡುವಷ್ಟು ಭಗವಂತ ದಯಾಮಯನಾಗಿದ್ದಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಅವರು ಶ್ರೀಕೃಷ್ಣ ವಿಜ್ಞಾನವನ್ನ ಅರಿಯಬಹುದು. ಆ ಮೂಲಕ ಅವರು ಜೀವನವನ್ನ ಸಾರ್ಥಕಪಡಿಸಿಕೊಳ್ಳಬಹುದು. ಆದ ಕಾರಣ ಪೂರ್ಣ ಭೌತಿಕ ಸೃಷ್ಟಿಯ ಭೌತಿಕ ಪ್ರಕೃತಿಯ ಗುಣಗಳ ನಾನಾ ಮಾಯೆಗಳಲ್ಲಿ ಮನೋನೆಲೆಗಳಲ್ಲಿ ಸುತ್ತಾಡುವ ಮಿಥ್ಯಾಹಂಕಾರಿ ಜೀವಿಗಳಿಗೆ ಉದ್ದಿಷ್ಟವಾಗಿದೆ. ಇಲ್ಲಿ ಮುಂದುವರೆದು ಹೇಳ್ತಾರೆ, ಮಿಥ್ಯಾಹಂಕಾರವು ಸತ್ವ ಗುಣದೊಂದಿಗೆ ಪರಸ್ಪರ ಪ್ರತಿಕ್ರಿಯೆಯಿಂದ ಮನಸ್ಸಾಗಿ ಪರಿವರ್ತನೆಗೊಳ್ಳುತ್ತದೆ ಮತ್ತು ಭೌತಿಕ ಜಗತ್ತನ್ನು ನಿಯಂತ್ರಿಸುವ ಎಲ್ಲ ದೇವತೆಗಳೂ ಸಹ ಇದೇ ತತ್ವದ ಉತ್ಪನ್ನಗಳಾಗಿದ್ದಾರೆ. ಎಂದರೆ ಮಿಥ್ಯಾಹಂಕಾರ ಮತ್ತು ಸತ್ವಗುಣದ ಪರಸ್ಪರ ಪ್ರತಿಕ್ರಿಯೆಯಿಂದ ಉತ್ಪತ್ತಿ ಹೊಂದಿದ್ದಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಂದ್ರಿಯಗಳು ಖಂಡಿತವಾಗಿಯೂ ಮಿಥ್ಯಾಹಂಕಾರದಿಂದ ಆದ ರಜೋಗುಣದಿಂದ ಉಂಟಾಗಿದೆ. ಆದ್ದರಿಂದ ದಾರ್ಶನಿಕ, ಊಹಾತ್ಮಕ ಜ್ಞಾನ ಮತ್ತು ಕಾಮ್ಯ ಕರ್ಮಗಳು ರಜೋಗುಣದ ಮುಖ್ಯ ಉತ್ಪನ್ನಗಳಾಗಿವೆ. ಇಲ್ಲಿ ಮುಂದುವರೆದು ಇನ್ನು ಸೃಷ್ಟಿಯ ಪ್ರಕೃತಿಯ ಬಗ್ಗೆ ಇನ್ನು ಮುಂದುವರೆದು ಹೇಳ್ತಾ ಇದ್ದಾರೆ. ಆಕಾಶವು ಶಬ್ದದ ಉತ್ಪತ್ತಿಯಾಗಿದೆ. ಶಬ್ದವು ಅಹಂಕಾರ ಯುಕ್ತ ತಮೋಗುಣದ ರೂಪಾಂತರವಾಗಿದೆ. ಆಕಾಶವು ಪರಮಾತ್ಮನ ಸಾಂಕೇತಿಕ ಪ್ರತಿನಿಧಿಯಾಗಿದೆ. ವೇದ ಮಂತ್ರಗಳಲ್ಲಿ ಏತಾಸ್ಮಾದ ಆತ್ಮನಃ ಆಕಾಶ ಸಂಭೂತಃ ಎಂದಿದೆ. ಆಕಾಶವು ಪರಮಾತ್ಮನ ಸಾಂಕೇತಿಕ ಪ್ರತಿನಿಧಿಯಾಗಿದೆ. ರಾಜಸ ಮತ್ತು ತಾಮಸ ಗುಣಗಳಿಂದ ಕೂಡಿರುವ ಅಹಂಕಾರಿಗಳು ದೇವೋತ್ತಮ ಪರಮ ಪುರುಷನನ್ನು ಗ್ರಹಿಸಲಾರರು. ಅವರಿಗೆ ಆಕಾಶವು ಪರಮಾತ್ಮನ ಸಾಂಕೇತಿಕ ಪ್ರತಿನಿಧಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಮುಂದುವರೆದಂತೆ ಸಕಲ ಭೌತಿಕ ಸೃಷ್ಟಿಗಳು ಸೂಕ್ಷ್ಮದಿಂದ ಸ್ಥೂಲಕ್ಕೆ ರೂಪುಗೊಳ್ಳುತ್ತವೆ. ಈ ರೀತಿಯಲ್ಲಿ ಪೂರ್ಣ ಬ್ರಹ್ಮಾಂಡವು ಬೆಳೆಯುತ್ತದೆ.
ಆಕಾಶದಿಂದ ಸ್ಪರ್ಶ ಜ್ಞಾನ ಬೆಳೆಯಿತು. ಅದು ಶಾಶ್ವತ ಕಾಲ, ಬಾಹ್ಯ ಶಕ್ತಿ ಮತ್ತು ದೇವೋತ್ತಮ ಪುರುಷನ ದೃಷ್ಟಿಗಳು ಮಿಶ್ರಣವಾಗಿದೆ. ಸ್ಪರ್ಶ ಜ್ಞಾನವು ಆಕಾಶದಲ್ಲಿ ಗಾಳಿಯಾಗಿ ಬೆಳೆಯಿತು. ಅದೇ ರೀತಿಯಲ್ಲಿ ಇತರ ಎಲ್ಲ ಜಡ ಪದಾರ್ಥಗಳು ಸೂಕ್ಷ್ಮದಿಂದ ಸ್ಥೂಲಕ್ಕೆ ಬೆಳೆದವು. ಶಬ್ದವು ಆಕಾಶವಾಗಿ ಬೆಳೆಯಿತು, ಸ್ಪರ್ಶವು ವಾಯುವಾಗಿ ಬೆಳೆಯಿತು, ರೂಪವು ಅಗ್ನಿಯಾಗಿ ಬೆಳೆಯಿತು, ರುಚಿ ರಸವು ಜಲವಾಗಿ ಬೆಳೆಯಿತು, ಗಂಧವು ಭೂಮಿಯಾಗಿ ಬೆಳೆಯಿತು ಅಂತ ಹೇಳ್ತಾ ಇದ್ದಾರೆ. ಅನಂತರ ಅತಿ ಬಲಿಷ್ಠವಾದ ವಾಯುವು ಆಕಾಶದೊಂದಿಗೆ ಪರಸ್ಪರ ಕ್ರಿಯೆಯಿಂದ ಇಂದ್ರಿಯಾನುಭವದ ರೂಪವನ್ನ ಉತ್ಪತ್ತಿ ಮಾಡಿತು. ರೂಪಾನುಭವ ಜಗತ್ತನ್ನು ಕಾಣುವ ಬೆಳಕಿಗಾಗಿ ವಿದ್ಯುತ್ತಿನ ರೂಪ ಹೊಂದಿತು. ಹಾಗೆ ವಿದ್ಯುತ್ ಗಾಳಿಯಲ್ಲಿ ತುಂಬಿತು. ಆಗ ಭಗವಂತನು ಅದರತ್ತ ದೃಷ್ಟಿಸಿದನು. ಆ ಸಮಯದಲ್ಲಿ ಶಾಶ್ವತ ಕಾಲ ಮತ್ತು ಬಾಹ್ಯ ಶಕ್ತಿಗಳ ಮಿಶ್ರಣದಿಂದ ಜಲ ಮತ್ತು ರಸಗಳ ಸೃಷ್ಟಿಯಾಯಿತು. ಅನಂತರ ವಿದ್ಯುತ್ತಿನಿಂದ ಉತ್ಪತ್ತಿಯಾದ ನೀರಿನತ್ತ ದೇವೋತ್ತಮ ಪರಮ ಪುರುಷನು ದೃಷ್ಟಿ ಬೀರಿದನು. ಆಗ ಶಾಶ್ವತ ಸಮಯ ಮತ್ತು ಬಾಹ್ಯ ಶಕ್ತಿಗಳ ಮಿಶ್ರಣವಾಯಿತು. ಹೀಗೆ ಅದು ಭೂಮಿಯಂತೆ ರೂಪಾಂತರಗೊಂಡಿತು. ಅದು ಪ್ರಧಾನವಾಗಿ ಗಂಧದ ಗುಣವನ್ನ ಹೊಂದಿದೆ ಅಂತ ಹೇಳ್ತಾ ಇದ್ದಾರೆ. ಮುಂದುವರೆದಂತೆ, ಓ ವಿನೀತನೇ, ಆಕಾಶದಿಂದ ಭೂಮಿಯವರೆಗಿನ ಎಲ್ಲ ಭೌತಿಕ ಮೂಲಾಂಶಗಳ ನೀಚ ಮತ್ತು ಉತ್ತಮ ಗುಣಗಳೆಲ್ಲವೂ ದೇವೋತ್ತಮ ಪರಮ ಪುರುಷನ ದೃಷ್ಟಿಯ ಅಂತಿಮ ಸ್ಪರ್ಶದಿಂದಲೇ ಆಗುತ್ತವೆ. ಮೇಲೆ ಹೇಳಿದ ಎಲ್ಲ ಭೌತಿಕ ಮೂಲಾಂಶಗಳ ನಿಯಂತ್ರಕ ದೇವತೆಗಳು ಪರಮ ಪ್ರಭು ವಿಷ್ಣುವಿನ ಶಕ್ತಿ ಪಡೆದ ವಿಸ್ತೃತ ರೂಪಗಳಾಗಿದ್ದಾರೆ. ಅವರು ಬಹಿರಂಗ ಶಕ್ತಿಯ ಅಧೀನತೆಯಲ್ಲಿ ಶಾಶ್ವತವಾದ ಕಾಲದಿಂದ ದೇಹ ಪಡೆದವರಾಗಿದ್ದಾರೆ. ಅವರು ಅವನ ವಿಭಿನ್ನ ಅಂಶಗಳಾಗಿದ್ದಾರೆ. ವಿಶ್ವದ ಕರ್ತವ್ಯಗಳ ವಿವಿಧ ಕೆಲಸಗಳನ್ನು ಅವರಿಗೆ ವಹಿಸಲಾಗಿರುವುದರಿಂದ ಮತ್ತು ಅದನ್ನು ಅವರು ನಿರ್ವಹಿಸಲು ಅಸಮರ್ಥರಾದ್ದರಿಂದ ಅವರು ಮುಂದೆ ವಿವರಿಸಲಾಗಿರುವಂತೆ ಭಗವಂತನಿಗೆ ಆಕರ್ಷಕ ಪ್ರಾರ್ಥನೆಗಳನ್ನ ಮಾಡ್ತಾ ಇದ್ದಾರೆ, ಅರ್ಪಿಸ್ತಾ ಇದ್ದಾರೆ. ಈಗ ದೇವತೆಗಳು ಭಗವಂತನಿಗೆ ಈಗ ಪ್ರಾರ್ಥನೆಗಳನ್ನ ಮಾಡ್ತಾ ಇದ್ದಾರೆ. ದೇವತೆಗಳು ಹೇಳಿದರು, ಓ ಪ್ರಭುವೆ, ನಿನ್ನ ಪಾದಪದ್ಮಗಳು ಶರಣಾಗತರಾದ ಆತ್ಮಗಳಿಗೆ ಭೌತಿಕ ಅಸ್ತಿತ್ವದ ಸಕಲ ಕ್ಲೇಶಗಳಿಂದ ರಕ್ಷಿಸುವ ಒಂದು ಛತ್ರಿಯಂತಿದೆ. ಆ ರಕ್ಷಣೆಯ ಅಡಿಯಲ್ಲಿರುವ ಋಷಿಗಳೆಲ್ಲರೂ ಭೌತಿಕ ಕ್ಲೇಶಗಳನ್ನ ದೂರ ಮಾಡುತ್ತಾರೆ. ಆದ ಕಾರಣ ನಾವು ನಿನ್ನ ಪಾದ ಕಮಲಗಳಿಗೆ ಗೌರವ ಪೂರ್ವಕ ನಮಸ್ಕಾರಗಳನ್ನ ಅರ್ಪಿಸ್ತೇವೆ. ಈಗ ಹೇಳ್ತಾ ಇದ್ದಾರೆ, ಪೂರ್ವ ಜನ್ಮ ಮತ್ತು ಇತರ ಎಲ್ಲ ಭೌತಿಕ ಕ್ಲೇಶಗಳನ್ನ ಜಯಿಸುವ ಪ್ರಯತ್ನದಲ್ಲಿ ನಿರತರಾದ ಅನೇಕ ಯೋಗಿಗಳು, ಋಷಿಗಳು ಇರ್ತಾರೆ. ಆದ್ರೆ ಇವರೆಲ್ಲರೂ ಭಗವಂತನ ಪಾದ ಕಮಲಗಳ ರಕ್ಷಣೆಯಲ್ಲಿ ಬಂದವರು. ಕಷ್ಟವಿಲ್ಲದೆ ಅಂತ ಕ್ಲೇಶಗಳಿಂದ ಪೂರ್ಣವಾಗಿ ಮುಕ್ತರಾಗಬಲ್ಲರು. ಆದರೆ ವಿವಿಧ ಮಾರ್ಗಗಳಲ್ಲಿ ಅಲೌಕಿಕ ಕಾರ್ಯಗಳಲ್ಲಿ ನಿರತರಾದವರು ಇತರರು ಹಾಗೆ ಮಾಡಲಾರರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅವರಿಗೆ ಅದು ತುಂಬಾ ಕಷ್ಟಕರ. ಭಗವಂತನ ಪಾದದಲ್ಲಿ ಶರಣಾದ್ರೆ ಮಾತ್ರ ನಾವು ಎಲ್ಲ ಕ್ಲೇಶಗಳಿಂದ ನಾವು ಮುಕ್ತರಾಗಬಹುದು ಅಂತ ಈ ಒಂದು ಶ್ಲೋಕದಲ್ಲಿ ನಾವು ತಿಳ್ಕೋಬಹುದು. ಈ ಒಂದು ಕಲಿಯುಗದಲ್ಲಿ ಒಂದು ಸರಳವಾದಂತ ಒಂದು ಮಾರ್ಗ ಅಂತಂದ್ರೆ ಅದು ಚೈತನ್ಯ ಮಹಾಪ್ರಭುಗಳು ಹೇಳಿದರಂತೆ, ಹರಿರ್ ನಾಮೈವ ಕೇವಲಂ ಕಲೈವ್ ನಾಸ್ತೈವ ಗತಿರನ್ಯತ. ಈ ಕಲಿಯುಗದೊಳಗೆ ನಾವು ಹರಿನಾಮ ಸ್ಮರಣೆ ನಮಗೆ ಮಾರ್ಗ, ಒಂದೇ ಮಾರ್ಗ, ಇದನ್ನು ಬಿಟ್ಟು ಅನ್ಯ ಮಾರ್ಗವಿಲ್ಲ ಅಂತ ಹೇಳಿ ನಾವು ತಿಳ್ಕೋಬೇಕು. ಅದರಂತೆ ಮುಂದುವರೆದು ಹೇಳ್ತಾರೆ, ಓ ತಂದೆ ಪ್ರಭುವೇ, ದೇವೋತ್ತಮ ಪುರುಷನೇ, ಭೌತಿಕ ಜಗತ್ತಿನ ಜೀವಿಗಳು ಎಂದಿಗೂ ಸುಖವನ್ನು ಹೊಂದಲಾರರು. ಏಕೆಂದ್ರೆ ಅವರು 3 ಬಗೆಯ ಕ್ಲೇಶಗಳಿಂದ ಬಾಧಿತರಾಗಿರುತ್ತಾರೆ. ಆದ ಕಾರಣ ಅವರು ಜ್ಞಾನ ಪೂರ್ಣನಾಗಿರುವ ನಿನ್ನ ಪಾದ ಪದ್ಮಗಳ ನೆರಳಿನ ರಕ್ಷಣೆಯನ್ನ ಪಡೆಯುತ್ತಾರೆ. ಹಾಗೆಯೇ ನಾವು ಕೂಡ ಅವುಗಳ ರಕ್ಷಣೆ ಪಡೆಯುತ್ತೇವೆ ಅಂತ ಇಲ್ಲಿ ದೇವತೆಗಳು ಒಂದು ಭಗವಂತನಿಗೆ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಮುಂದುವರೆದಂತೆ ಭಗವಂತನ ಪಾದ ಕಮಲಗಳು ಎಲ್ಲ ಯಾತ್ರಾ ಸ್ಥಳಗಳಿಗೂ ತಾವೇ ಆಸರೆಯಾಗಿವೆ. ವೇದದ ರೆಕ್ಕೆಗಳನ್ನರಿದೆ ಏರಿದ ಪರಿಶುದ್ಧ ಮನದ ಮುನಿಗಳು
ಕಮಲದಂತಿರುವ ನಿನ್ನ ಮುಖದ ಗೂಡನ್ನು ಸದಾ ಹುಡುಕುತ್ತಾರೆ. ಅವರಲ್ಲಿ ಕೆಲವರು ಶ್ರೇಷ್ಠ ನದಿಗಳನ್ನು ಆಶ್ರಯಿಸಿ ಹೆಜ್ಜೆ ಹೆಜ್ಜೆಗೆ ನಿನ್ನ ಪಾದ ಕಮಲಗಳಿಗೆ ಶರಣಾಗುತ್ತಾರೆ. ಗಂಗೆಯಂತಹ ನದಿಗಳು ಸಕಲ ಪಾಪ ಪ್ರಕ್ರಿಯೆಗಳಿಂದ ಬಿಡುಗಡೆ ಮಾಡುತ್ತವೆ. ಭಗವಂತನು ಬಹಳ ಕರುಣಾಳು. ಅವನು ಗಂಗಾ ನದಿಯನ್ನು ಬ್ರಹ್ಮಾಂಡದಲ್ಲೆಲ್ಲ ಹರಡಿದ್ದಾನೆ. ಆ ಪವಿತ್ರ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಪ್ರತಿಯೊಬ್ಬನು ಹೆಜ್ಜೆ ಹೆಜ್ಜೆಗೂ ಒದಗುವ ಪಾಪದ ಪ್ರತಿಕ್ರಿಯೆಗಳಿಂದ ಬಿಡುಗಡೆ ಪಡೆಯಬಲ್ಲನು. ಪ್ರಪಂಚದಲ್ಲಿ ಅನೇಕ ನದಿಗಳಿವೆ. ಅವುಗಳಲ್ಲಿ ಸ್ನಾನ ಮಾಡಿದ ಮಾತ್ರಕ್ಕೆ ಭಗವತ್ ಪ್ರಜ್ಞೆಯನ್ನು ಅವು ಜಾಗೃತಗೊಳಿಸಬಲ್ಲವು. ಅವುಗಳಲ್ಲೆಲ್ಲ ಗಂಗಾ ನದಿಯೇ ಮುಖ್ಯವಾದುದಾಗಿದೆ. ಭಾರತದಲ್ಲಿ 5 ಪವಿತ್ರ ನದಿಗಳಿವೆ, ಆದರೆ ಗಂಗೆ ಅತ್ಯಂತ ಪವಿತ್ರವಾದುದು. ಗಂಗಾ ನದಿ ಮತ್ತು ಭಗವದ್ಗೀತೆಗಳು ಮಾನವ ವರ್ಗಕ್ಕೆ ದಿವ್ಯ ಸುಖ ನೀಡುವ ಪ್ರಮುಖ ಒಂದು ಆಕರಗಳಾಗಿವೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಬುದ್ಧಿವಂತ ವ್ಯಕ್ತಿಗಳು ಭಗವತ್ಧಾಮಕ್ಕೆ ಹಿಂದಿರುಗಲು ಅವುಗಳ ಆಶ್ರಯಿಸಬಹುದು ಮತ್ತು ಭಗವದ್ಗೀತೆಯ ಅಲ್ಪ ಜ್ಞಾನ ಮತ್ತು ಗಂಗಾ ನದಿಯ ಅಲ್ಪ ಪ್ರಮಾಣದ ಜಲಪಾನಗಳು ಯಮರಾಜನ ಶಿಕ್ಷೆಯಿಂದ ತಪ್ಪಿಸಬಹುದು ಎಂದು ಶ್ರೀಪಾದ ಶಂಕರಾಚಾರ್ಯರು ಕೂಡ ಇಲ್ಲಿ ಸೂಚಿಸ್ತಾ ಇದ್ದಾರೆ. ಮುಂದುವರೆದಂತೆ, ಅತ್ಯಾಸಕ್ತ ಮತ್ತು ಭಕ್ತಿಯಿಂದ ನಿನ್ನ ಪಾದ ಕಮಲಗಳ ವಿಚಾರವನ್ನ ಶ್ರವಣ ಮಾಡಬೇಕು. ಅವುಗಳ ವಿಚಾರವನ್ನ ಹೃದಯದಲ್ಲಿ ಧ್ಯಾನಿಸಬೇಕು. ಆದ್ದರಿಂದ ಜ್ಞಾನದ ಪ್ರಕಾಶ ಲಭಿಸುತ್ತದೆ. ವೈರಾಗ್ಯ ಬಲದಿಂದ ಸಮಾಧಾನ ದೊರೆಯುತ್ತದೆ. ಆದ್ದರಿಂದ ನಾವು ನಿನ್ನ ಪಾದ ಕಮಲಗಳ ಪವಿತ್ರ ಸ್ಥಳವನ್ನ ಆಶ್ರಯಿಸಲೇಬೇಕು. ಇಲ್ಲಿ ಹೇಳ್ತಾ ಇದ್ದಾರೆ, ಓ ಪ್ರಭು, ವಿಶ್ವದ ಸೃಷ್ಟಿ ಸ್ಥಿತಿ ಮತ್ತು ಲಯಗಳಿಗಾಗಿ ನೀನು ಅವತಾರಗಳನ್ನ ಧರಿಸಿರುವೆ. ಆದ್ದರಿಂದ ನಾವೆಲ್ಲ ನಿನ್ನ ಪಾದ ಕಮಲಗಳ ಆಶ್ರಯ ಪಡೆಯುತ್ತೇವೆ, ಏಕೆಂದರೆ ಅವು ನಿನ್ನ ಭಕ್ತರಿಗೆ ನೆನಪು ಮತ್ತು ಧೈರ್ಯವನ್ನ ಸದಾ ನೀಡುತ್ತವೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದುವರೆದಂತೆ, ಹೇ ಪ್ರಭು, ಅನಿತ್ಯ ಶರೀರ ಮತ್ತು ಬಂಧುಗಳಿಗಾಗಿ ವಿಹಿತವಲ್ಲದ ಆಸಕ್ತಿಯಿಂದ ಸಿಕ್ಕಿ ಹಾಕಿಕೊಂಡಿರುವವರು, ನನ್ನದು ಮತ್ತು ನಾನು ಎಂಬ ವಿಚಾರಗಳಿಂದ ಬಂಧಿತರಾದವರು ನಿನ್ನ ಪಾದ ಕಮಲಗಳನ್ನು ಕಾಣಲಾರರು. ನಿನ್ನ ಪಾದ ಪದ್ಮಗಳು ಅವರ ದೇಹದಲ್ಲಿ ಇದ್ದರೂ ಅವನನ್ನು ಕಾಣಲು ಅವರು ಅಸಮರ್ಥರಾಗಿದ್ದಾರೆ. ಆದರೆ ನಾವು ನಿನ್ನ ಪಾದ ಕಮಲಗಳ ಆಶ್ರಯ ಪಡೆಯು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಾನೇ ಪ್ರಭು, ನಾನೇ ಭಗವಂತ, ನಾನಲ್ಲದೆ ಬೇರೆ ಯಾರಿದ್ದಾರೆ? ಈ ಎಲ್ಲ ಭಾವನೆಗಳು ಅಹಂ ಮಮ ದರ್ಶನವನ್ನು ಸರ್ವವು ನಾನು ಎಂಬ ಕಲ್ಪನೆಯನ್ನ ಪ್ರತಿಬಿಂಬಿಸುತ್ತವೆ. ಜೀವನದಲ್ಲಿ ಇಂತಹ ಕಲ್ಪನೆ ಉಳ್ಳವರು ಭೌತಿಕ ಬಂಧನದಿಂದ ಎಂದೂ ಬಿಡುಗಡೆ ಪಡೆಯಲಾರರು ಅಂತ ಈ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಕೃಷ್ಣ ಕಥಾ ಶ್ರವಣಕ್ಕೆ ಒಪ್ಪಿದ ಮಾತ್ರದಿಂದ ಬಂಧನದಿಂದ ಬಿಡುಗಡೆ ಪಡೆಯಬಲ್ಲನು ಒಬ್ಬ ವ್ಯಕ್ತಿಯು ಅಂತ ಹೇಳ್ತಾ ಇದ್ದಾರೆ. ಅನಪೇಕ್ಷಿತ ಸಂಸಾರ ಮೋಹದಿಂದ ಬಿಡುಗಡೆ ಪಡೆದು ಆ ಮೂಲಕ ಬದುಕಿನ ಶಾಶ್ವತ ಸ್ವಾತಂತ್ರ್ಯ ಕಾಣಲು ಈ ಕಲಿಯುಗದಲ್ಲಿ ಕೃಷ್ಣ ಕಥಾಶ್ರವಣದ ವಿಧಾನ ಒಂದೇ ಬಹು ಪರಿಣಾಮಕಾರಿ ಉಪಾಯವಾಗಿದೆ. ಕಲಿಯುಗವು ಪಾಪಗಳ ಪ್ರತಿಕ್ರಿಯೆಯಿಂದ ತುಂಬಿದೆ. ಜನರು ಈ ಯುಗದ ಲಕ್ಷಣಗಳಿಗೆ ಹೆಚ್ಚು ಹೆಚ್ಚು ಒಗ್ಗುತ್ತಿದ್ದಾರೆ. ಹೀಗಿದ್ದರೂ ಕೇವಲ ಕೃಷ್ಣ ಕಥಾಶ್ರವಣ ಕೀರ್ತನೆಗಳಿಂದ ನಿಶ್ಚಿತವಾಗಿ ಭಗವತ್ಧಾಮಕ್ಕೆ ಹಿಂದಿರುಗಬಹುದು. ಆದ್ದರಿಂದ ಸಕಲ ಕ್ಲೇಶಗಳಿಂದ ಮುಕ್ತಿ ಪಡೆಯಲು ಎಲ್ಲ ರೀತಿಗಳಿಂದಲೂ ಜನರಿಗೆ ಕೃಷ್ಣ ಕಥೆಯನ್ನು ಶ್ರವಣ ಮಾಡಲು ತರಬೇತಿ ನೀಡಬೇಕು ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಓ ಮಹಾಪ್ರಭು, ಪರಮ ಪ್ರಭುವೇ, ಬಾಹ್ಯ ಭೌತಿಕ ಚಟುವಟಿಕೆಗಳಿಂದ ಅಂತರಂಗದ ದೃಷ್ಟಿ ಬಾಧೆಗೆ ಒಳಗಾದ ಅಪರಾಧವೆಸಗಿದ ವ್ಯಕ್ತಿಗಳು ನಿನ್ನ ಪಾದ ಕಮಲಗಳನ್ನ ಕಾಣಲಾರರು. ಆದರೆ ಅವು ನಿನ್ನ ಶುದ್ಧ ಭಕ್ತರಿಗೆ ಮಾತ್ರ ಕಾಣುತ್ತವೆ. ಆಧ್ಯಾತ್ಮಿಕ ನಿನ್ನ ಕಾರ್ಯಗಳನ್ನು ಆನಂದಿಸುವುದೇ ಅವರ ಏಕಮಾತ್ರ ಗುರಿಯಾಗಿದೆ. ಇಲ್ಲಿ ಮುಂದುವರೆದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಏ ಸ್ವಾಮಿ, ತಮ್ಮ ಗಂಭೀರ ವರ್ತನೆಯ ಕಾರಣದಿಂದ ಕೆಲವರು ಜ್ಞಾನಯುತವಾದ ಭಕ್ತಿ ಸೇವೆಯ ಹಂತವನ್ನ ಸಾಧಿಸ್ತಾರೆ. ಅಂತವರು ನಿನ್ನ ವಿಷಯಗಳನ್ನು ಅಮೃತ ಪಾನ ಮಾತ್ರದಿಂದಲೇ ವೈರಾಗ್ಯ ಮತ್ತು ಜ್ಞಾನದ ಪೂರ್ಣಾರ್ಥವನ್ನ ಪಡೆಯುತ್ತಾರೆ ಹಾಗೂ ಪರಯೋಮದಲ್ಲಿರುವ ವೈಕುಂಠ ಲೋಕವನ್ನ ಸಂಪಾದಿಸ್ತಾರೆ. ಮುಂದುವರೆದು ಹೇಳ್ತಾರೆ, ಕೆಲವರು ದಿವ್ಯ ಆತ್ಮ ಸಾಕ್ಷಾತ್ಕಾರದ ಸಾಧನಗಳಿಂದ ಸಮಾಧಾನ ಹೊಂದಿರುತ್ತಾರೆ. ತಮ್ಮ ಬಲಿಷ್ಠ ಯೋಗ ಬಲ ಮತ್ತು
ಜ್ಞಾನಗಳಿಂದ ಪ್ರಕೃತಿ ಗುಣಗಳನ್ನ ಗೆದ್ದಿರ್ತಾರೆ, ಅಂತಹವರು ನಿನ್ನಲ್ಲಿ ಪ್ರವೇಶಿಸುತ್ತಾರೆ. ಆದರೆ ಅದಕ್ಕೆ ಅವರಿಗೆ ತುಂಬಾ ಶ್ರಮವಾಗುತ್ತದೆ. ಭಕ್ತನು ಕೇವಲ ಭಕ್ತಿ ಸೇವೆ ಸಲ್ಲಿಸುತ್ತಾನಾದರೂ ಅಂತ ಶ್ರಮವನ್ನ ಅನುಭವಿಸುವುದಿಲ್ಲ. ಇಲ್ಲಿ ಮುಂದುವರೆದು, ಓ ಆದಿಪುರುಷನೇ, ಆದ್ದರಿಂದ ನಾವು ನಿನ್ನವರೇ ಆಗಿದ್ದೇವೆ, ನಾವು ನಿನ್ನಿಂದ ಸೃಷ್ಟಿಗೊಂಡಿದ್ದವರಾಗಿದ್ದೇವೆ. ಆದರೂ ಪ್ರಕೃತಿಯ 3 ಗುಣಗಳ ಪ್ರಭಾವದಲ್ಲಿ ಒಬ್ಬರ ಅನಂತರ ಒಬ್ಬರು ಹುಟ್ಟಿದ್ದೇವೆ. ಆ ಕಾರಣದಿಂದಲೇ ಕ್ರಿಯೆಗಳಲ್ಲೂ ಭಿನ್ನರಾಗಿದ್ದೇವೆ. ಹೀಗಾಗಿ ಸೃಷ್ಟಿಯ ಅನಂತರ ನಿನ್ನ ದಿವ್ಯಾನಂದಕ್ಕಾಗಿ ನಾವು ಒಟ್ಟಾಗಿ ಕೆಲಸ ಮಾಡಲಾಗಲಿಲ್ಲ. ಇಲ್ಲಿ ಭಗವಂತನ ಬಹಿರಂಗ ಶಕ್ತಿಯ ತ್ರಿಗುಣಗಳ ಪ್ರಭಾವದಡಿಯಲ್ಲಿ ಸೃಷ್ಟಿಯು ಕೆಲಸ ಮಾಡುತ್ತಿದೆ. ವಿವಿಧ ಜೀವಿಗಳು ಕೂಡ ಇದೇ ಪ್ರಭಾವದ ಅಡಿಯಲ್ಲಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಭಗವಂತನನ್ನ ತೃಪ್ತಿಪಡಿಸಲು ಅವರು ಕಲೆತು ಕೆಲಸ ಮಾಡಲಾರರು. ಈ ಕಾರ್ಯ ವೈವಿಧ್ಯದಿಂದಾಗಿ ಭೌತಿಕ ಜಗತ್ತಿನಲ್ಲಿ ಸಾಮರಸ್ಯವಿರುವುದಿಲ್ಲ. ಆದ ಕಾರಣ ಭಗವಂತನಿಗಾಗಿ ಕೆಲಸ ಮಾಡುವುದೇ ಉತ್ತಮವಾದ ನೀತಿಯಾಗಿದೆ. ನಾವು ಇಲ್ಲಿ ಏನೇ ಒಂದು ಭೌತಿಕ ಜಗತ್ತಿನಲ್ಲಿ ಏನೇ ಕೆಲಸ ಮಾಡಿದ್ರು ಕೂಡ ಅದನ್ನು ಭಗವಂತನಿಗೆ ಅರ್ಪಣೆ ಮಾಡುವುದರಿಂದ ಮಾತ್ರ ನಾವು ಒಂದು ಸಾಫಲ್ಯವನ್ನ ಪಡಿಬಹುದು ಅಂತ ತಿಳ್ಕೋಬಹುದು. ಮುಂದುವರೆದು ಹೇಳ್ತಾ ಇದ್ರೆ, ಏ ಅಜಾತನೆ, ಸಕಲ ಅನುಭೋಗ್ಯ ಧಾನ್ಯಗಳು ಮತ್ತು ವಸ್ತುಗಳನ್ನು ನಿನಗೆ ಅರ್ಪಿಸುವ ವಿಧಾನಗಳ ಬಗೆಗೆ ದಯವಿಟ್ಟು ನಮಗೆ ಜ್ಞಾನೋದಯವನ್ನ ನೀಡು. ಅದರಿಂದ ನಾವು ಮತ್ತು ಜಗತ್ತಿನಲ್ಲಿರುವ ಇತರ ಜೀವಿಗಳೆಲ್ಲರೂ ತೊಂದರೆ ಇಲ್ಲದೆ ನಮ್ಮನ್ನು ಪೋಷಿಸಿಕೊಳ್ಳಬಲ್ಲವು. ನಿನಗೆ ಮತ್ತು ನಮಗಾಗಿ ಜೀವನಾವಶ್ಯಕವಾಗಿರುವ ವಸ್ತುಗಳನ್ನು ಸುಲಭವಾಗಿ ಸಂಗ್ರಹಿಸಬಲ್ಲವು. ಇಲ್ಲಿ ಹೇಳ್ತಾ ಇದ್ದಾರೆ, ಜನಸಂಖ್ಯೆ ಹೆಚ್ಚಳವೇ ಹೊಟ್ಟೆಗಿಲ್ಲದಿರುವಿಕೆಗೆ ಕಾರಣವೆಂಬ ಆಧುನಿಕ ತತ್ವವನ್ನು ದೇವತೆಗಳು ಮತ್ತು ಭಗವದ್ಭಕ್ತರು ಒಪ್ಪುವುದಿಲ್ಲ. ಅವರು ಹೇಗೆ ತಿನ್ನಬೇಕೆಂಬುದು ಪ್ರಜ್ಞೆಯನ್ನ ಹೊಂದಿದ್ದರೆ ಎಷ್ಟೋ ಸಂಖ್ಯೆಯ ಜೀವಿಗಳನ್ನಾದರೂ ಭಗವಂತ ಪೋಷಿಸಬಲ್ಲ ಎಂದು ಭಕ್ತರು ಅಥವಾ ದೇವತೆಗಳು ಚೆನ್ನಾಗಿ ಅರಿತಿದ್ದಾರೆ. ಭಗವತ್ ಪ್ರಜ್ಞೆ ಇಲ್ಲದ ಸಾಮಾನ್ಯ ಪ್ರಾಣಿಗಳಂತೆ ತಿನ್ನಲು ಬಯಸುವುದಾದರೆ ಕಾಡು ಮೃಗಗಳಂತೆ ಹಸಿವು, ಬಡತನ, ಬೇಡಿಕೆಗಳೊಡನೆ ಬದುಕಬೇಕಾಗುತ್ತದೆ. ಕಾಡು ಪ್ರಾಣಿಗಳನ್ನು ಅವುಗಳಿಗೆ ತಕ್ಕ ಆಹಾರದೊಡನೆ ಭಗವಂತನು ಪೋಷಿಸುತ್ತಿದ್ದಾನೆ. ಆದರೆ ಭಗವತ್ ಪ್ರಜ್ಞೆಯಲ್ಲಿ ಮುಂದುವರೆದಿಲ್ಲ. ಹಾಗೆ ಭಗವಂತನ ಕೃಪೆಯಿಂದ ಮಾನವ ಜೀವಿಗಳಿಗೆ ಆಹಾರ ಧಾನ್ಯಗಳು, ತರಕಾರಿಗಳು, ಹಣ್ಣುಗಳು ಮತ್ತು ಹಾಲು ದೊರಕಿವೆ. ಆ ಭಗವಂತನುಗ್ರಹವನ್ನು ಒಪ್ಪಿಕೊಳ್ಳುವುದು ಮಾನವ ಜೀವಿಗಳ ಕರ್ತವ್ಯವಾಗಿದೆ. ನಮಗೆ ಆಹಾರವನ್ನು ಒದಗಿಸುವುದಕ್ಕಾಗಿ ಭಗವಂತನಿಗೆ ನಾವು ಕೃತಜ್ಞರಾಗಿರಬೇಕು. ಮೊದಲು ಯಜ್ಞದಲ್ಲಿ ಅವನಿಗೆ ಭಗವಂತನಿಗೆ ಆಹಾರವನ್ನು ಅರ್ಪಿಸಬೇಕು, ಅನಂತರ ಶೇಷ ಭಾಗವನ್ನು ನಾವು ಸ್ವೀಕರಿಸಬೇಕು ಅಂತ ಹೇಳಿ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಮುಂದುವರೆದಂತೆ, ನೀನು ವಿವಿಧ ಅಂತಸ್ತುಗಳ ಜೀವರಾಶಿಗಳು ಮತ್ತು ಸಕಲ ದೇವತೆಗಳ ಆದ್ಯ ಪ್ರವರ್ತಕನಾಗಿದ್ದೀಯೆ. ಆದರೂ ನೀನು ಪ್ರಾಚೀನನಾಗಿದ್ದೀಯೆ, ಪ್ರವರ್ತನಾಹಿತನಾಗಿದ್ದೀಯೆ. ಹೇ ಪ್ರಭು, ನಿನಗೆ ಮೂಲ ಆಕಾರವಿಲ್ಲ, ನಿನಗಿಂತ ಶ್ರೇಷ್ಠರಿಲ್ಲ. ನೀನು ಸಮಗ್ರ ಜೀವಿಗಳೇ ಆದ ವೀರ್ಯದಿಂದ ಬಹಿರಂಗ ಶಕ್ತಿಯನ್ನು ಗರ್ಭೀಕರಿಸಿದ್ದೀಯೆ. ಹಾಗಿದ್ದರೂ ನೀನು ಅಜಾತನಾಗಿದ್ದೀಯೆ ಅಂತ ಭಗವದ್ಗೀತೆಯಲ್ಲಿ ದೃಢಪಡಿಸಿದಂತೆ ಬಹಿರಂಗ ಮತ್ತು ಭೌತಿಕ ಶಕ್ತಿಯನ್ನ ಭಗವಂತನು ಗರ್ಭೀಕರಿಸಿರುತ್ತಾನೆ. ಪ್ರಥಮ ದೇವನಾದ ಬ್ರಹ್ಮನಿಂದ ಆರಂಭಿಸಿ ಶೂದ್ರವಾದ ಇರುವೆವರೆಗೆ ಎಲ್ಲ ಜೀವಗಳು ವಿವಿಧ ಅಂತಸ್ತುಗಳಲ್ಲಿ ಕ್ರಮೇಣ ಹೊರಬರುತ್ತವೆ ಅಂತ ಹೇಳ್ತಾ ಇದ್ದಾರೆ. ಓ ಪರಮಾತ್ಮನೇ, ಪೂರ್ಣ ವಿಶ್ವಶಕ್ತಿಯಾದ ಮಹತ್ತತ್ವದಿಂದ ಪ್ರಾರಂಭದಲ್ಲಿ ನಾವು ಸೃಷ್ಟಿ ಹೊಂದಿದ್ದೇವೆ. ನಾವು ಹೇಗೆ ಕೆಲಸ ಮಾಡಬೇಕೆಂಬ ಬಗ್ಗೆ ನಿನ್ನ ನಿರ್ದೇಶನಗಳನ್ನು ದಯವಿಟ್ಟು ನೀಡು. ನಿನ್ನ ಪರಿಪೂರ್ಣ ಜ್ಞಾನ ಮತ್ತು ಶಕ್ತಿಯನ್ನು ದಯವಿಟ್ಟು ಕೊಡು. ಅದರಿಂದಾಗಿ ನಾವು ಅನಂತರ ನಿನ್ನ ಸೃಷ್ಟಿ ವಿವಿಧ ಭಾಗಗಳಲ್ಲಿ ಸೇವೆ ಸಲ್ಲಿಸಬಹುದು. ಅವರವರ ಪೂರ್ವ ಕರ್ಮಾನುಸಾರ ವಿವಿಧ ಜೀವಿಗಳು ವಂಶಗಳನ್ನ ಸೃಷ್ಟಿಸುವ ಹೊಣೆಯನ್ನ ಭಗವಂತ
ದೇವತೆಗಳಿಗೆ ವಹಿಸಿರ್ತಾನೆ. ಅವರು ತಮ್ಮ ಕರ್ತವ್ಯ ನಿರ್ವಹಣೆಗೆ ಬೇಕಾದ ಬುದ್ಧಿ ಮತ್ತು ಶಕ್ತಿಗಳಿಗಾಗಿ ಭಗವಂತನ ಅನುಗ್ರಹವನ್ನ ಇಲ್ಲಿ ಕೇಳುತ್ತಿದ್ದಾರೆ. ಹೀಗೆ ಯಾವೊಬ್ಬ ಬದ್ಧಾತ್ಮನು ತನ್ನ ಗುರುಗಳ ಮಾರ್ಗದರ್ಶನದಲ್ಲಿ ಭಗವದ್ಗೀತೆಯಲ್ಲಿ ತೊಡಗಬಹುದು. ಹಾಗೆ ಕ್ರಮೇಣ ಭೌತಿಕ ಅಸ್ತಿತ್ವದ ಬಲೆಯಲ್ಲಿ ಮುಕ್ತನಾಗಬಹುದು. ಗುರು ಭಗವಂತನ ವ್ಯಕ್ತ ಪ್ರತಿನಿಧಿಯಾಗಿದ್ದಾನೆ. ಗುರುವಿನ ಮಾರ್ಗದರ್ಶನದಲ್ಲಿದ್ದು ಅದರಂತೆ ನಡೆದುಕೊಳ್ಳುವವನು ಭಗವದ್ಗೀತೆಯಲ್ಲಿ ವಿವರಿಸಿದಂತೆ ಬುದ್ಧಿ ಯೋಗದ ಪ್ರಕಾರ ವರ್ತಿಸುವವನಾಗುತ್ತಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿಗೆ ಶ್ರೀಮದ್ ಭಾಗವತದ 3ನೇ ಸ್ಕಂದದ ವಿದುರ ಮೈತ್ರೇಯ ಸಂವಾದ ಎಂಬ 5ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಮುಗಿಯಿತು. ಮಾತಾಜಿ, ಹರೇ ಕೃಷ್ಣ ಮಾತಾಜಿ, ದಂಡೋತ್ರ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ತುಂಬಾ ಅದ್ಭುತವಾಗಿ ಇಂದಿನ ಪ್ರವಚನವನ್ನು ಮಾಡಿದ್ದೀರಿ. ಹೇಗೆ ನಾವು ಈ ಭೌತಿಕ ಜಗತ್ತಿನಲ್ಲಿ ಹೇಗೆ ಈ ತ್ರಿಗುಣಗಳಿಂದ ಕೂಡ್ಕೊಂಡು, ಹೇಗೆ ಈ 3 ಕ್ಲೇಶಗಳಿಂದ ಕೂಡ್ಕೊಂಡು, ಎಷ್ಟೇ ಭೌತಿಕವಾಗಿ ಏನೇ ಇದ್ರೂ ನಾವು ಯಾವತ್ತೂ ಖುಷಿಯಾಗಿರೋದಿಕ್ಕಾಗಲ್ಲ. ಭಗವಂತನ ಪಾದ ಕಮಲಗಳಿಗೆ ಶರಣಾಗತರಾಗಿ ಭಗವಂತನ ಸೇವೆಯಲ್ಲಿ ನಿರತರಾಗಿ, ಭಗವತ್ ಸೇವೆಯಲ್ಲಿ ನಿರತರಾಗಿ, ಅದು ಗುರುವಿನ ಮಾರ್ಗದರ್ಶನದಲ್ಲಿ ಮಾಡೋದ್ರಿಂದ ಮಾತ್ರ ನಾವು ಈ ಭೌತಿಕ ಕ್ಲೇಶಗಳಿಂದ, ಈ ತ್ರಿಗುಣಗಳಿಂದ ಮುಕ್ತರಾಗಿ ಭಗವಂತನ ಹತ್ರ ಸೇರ್ಬೋದು ಅಂತ ಹೇಳಿ ತುಂಬಾ ಚೆನ್ನಾಗಿ ಹೇಳಿದ್ರಿ ಮಾತಾಜಿ. ಹರೇ ಕೃಷ್ಣ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ತುಂಬಾ ಧನ್ಯವಾದಗಳು ಮಾತಾಜಿ, ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ. ಹರೇ ಕೃಷ್ಣ ಮಾತಾಜಿ, ವಿದುರನ್ ಬಗ್ಗೆ ತುಂಬಾ ಸ್ಟೋರಿ ಚೆನ್ನಾಗಿ ಹೇಳಿದ್ರಿ ಮಾತಾಜಿ.